ಈ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆಯ ವಾಕ್ಯದ ಭಾಗಕ್ಕೆ ಸೇರಿ ಬಂದಂತಹ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುತ್ತಾರೆ. ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕರ್ತನೆ, ನಮ್ಮ ಬದುಕಿನಲ್ಲಿ ಮತ್ತೊಂದು ದಿನವನ್ನು ದಯಪಾಲಿಸಿ ಈ ದಿನದ ಪ್ರಾರಂಭವನ್ನು ಕರ್ತನೆ ನಿಮ್ಮ ವಾಕ್ಯದಿಂದ ಶುರು ಮಾಡಲು ನಮಗೆ ಕೊಟ್ಟಂತೆ ಮಹಾವಾಕ್ಯಕ್ಕಾಗಿ ನಿಮಗೆ ವಂದನೆ. ಕರ್ತನೆ, ನಿಮ್ಮ ವಾಕ್ಯದಲ್ಲಿ ಜೀವವಿದೆ. ನಿಮ್ಮ ಮಾತುಗಳಿಂದ ನಮ್ಮನ್ನು ಸರಿ ಮಾಡಿ ಒಂದು ವೇಳೆ ಮಾರ್ಗ ತಪ್ಪಿತಿರುವವರಾಗಿ ನಾವಿದ್ದರೆ ಕರ್ತನೆ ನಮ್ಮನ್ನು ಸರಿಯಾದಂತ ಮಾರ್ಗದಲ್ಲಿದ್ದೇವೆ. ಕರ್ತನೆ, ಈ 5 ದಿನಗಳ ಕೂಟಗಳಲ್ಲಿ ಒಂದು ದಿನವನ್ನು ಕಳೆದು 2ನೇ ದಿನಕ್ಕೆ ನಮ್ಮನ್ನು ಪ್ರವೇಶ ಮಾಡಿದಕ್ಕಾಗಿ ನಿಮಗೆ ವಂದನೆಗಳು. ಈ ದಿನದ ಇದು ಮೊದಲುಗೊಂಡು ಕರ್ತನೆ ಸಾಯಂಕಾಲದವರೆಗೂ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳ ಉದ್ದಕ್ಕೂ ನೀವು ಜೊತೆಗಾರನಾಗಿ ನಡೆಸಿ ನಮ್ಮೆಲ್ಲರ ಮೂಲಕ ನೀವು ಒಬ್ಬರೇ ಮಹಿಮೆ ಹೊಂದಿಕೊಂಡು ನಮ್ಮೆಲ್ಲರನ್ನು ನಿಮ್ಮ ಸೇವೆಯಲ್ಲಿ ನಿಲ್ಲಿಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. ಬೇರೆ ಮುಂಜಾನೆ ಫೋನಲ್ಲಿ ಗೂಗಲ್ ಮೀಟ್ ಅಲ್ಲಿ ಮೀಟ್ ಮಾಡೋದೇ ಬೇರೆ, ಈ ತರ ಲೈವ್ ಅಲ್ಲಿ ಮೀಟ್ ಮಾಡೋದೇ ಬೇರೆ. ಗೂಗಲ್ ಮೀಟ್ ಫೋನಲ್ಲಿ ಮೀಟ್ ಮಾಡೋದು ಅಂತಂದ್ರೆ ಫೋನ್ ನ ಒಂದ್ ಸೈಡ್ಗೆ ಇಟ್ಬಿಟ್ಟು ನಾವಿನ್ನೊಂದ್ ಸೈಡ್ ಕೂತ್ಕೊಂಡು ಕೇಳಬಹುದು. ಆದ್ರೆ ಇದರ ಲೈವ್ ಅಲ್ಲಿ ಕೂತ್ಕೋಬೇಕು ಅಂತಂದ್ರೆ ಫೋನ್ ಒಂದ್ ಕಡೆ ಇಟ್ಟು ಕೂತ್ಕೊಳಕ್ ಆಗಲ್ಲ, ನಾವೇ ಬಂದು ಕೂತ್ಕೋಬೇಕು. ಎನಿವೇಸ್, ದೇವರು ಕೊಟ್ಟಂತ ಈ ಮಹಾಭಾಗ್ಯಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನು ನಾವು ಸಂಪಾದಿಸಿಕೊಳ್ಳುತ್ತಿರ್ತೇವೆ, ಅನೇಕ ವಿಷಯಗಳನ್ನ ನಾವು ಕಳೆದುಕೊಳ್ತೇವೆ. ಕೆಲವೊಂದನ್ನ ಪಡೆದುಕೊಳ್ಳಬೇಕಂದ್ರೆ ಕೆಲವೊಂದನ್ನ ನಾವು ಬಿಟ್ಕೊಳ್ಬೇಕಾಗುತ್ತೆ. ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಕುಚ್ ಪಾನಾ ಹೇ ತೋ ಕುಚ್ ಕೋನಾ ಹೇ ಅಂತ. ಏನಾದ್ರು ಬೇಕು ಅಂತಂದ್ರೆ ಕೆಲವನ್ನ ನಾವು ಬಿಟ್ಕೋಬೇಕು. ಯಾಕಂತಂದ್ರೆ ಎಲ್ಲಾ ನನ್ನ ಜೊತೆಗೆ ಇರಬೇಕು ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಕೆಲವೊಂದನ್ನ ನಾವು ಬಿಟ್ಕೊಳ್ಳೇಬೇಕು. ಫಾರ್ ಎಕ್ಸಾಂಪಲ್, ಸಮುದ್ರದಲ್ಲಿ ನಡೆಯುತ್ತಿರುವಂತ ಒಂದು ದೊಡ್ಡ ಶಿಪ್ ಏನಾದ್ರೆ ಇದೆಯಲ್ಲ ಅದು ಮುಳುಗ್ತಿದೆ ಅಂತ ಅಂದ್ಕೊಳ್ಳಿ, ಮುಳುಗೋಗ್ತಿದೆ ಅಂತ ಅಂದ್ಕೊಳ್ಳಿ. ಮುಳುಗೋಗ್ತಿರ್ಬೇಕಾದ್ರೆ ತನ್ನಲ್ಲಿದ್ದಂತ ಸಾಮಾನೆಲ್ಲವನ್ನು ಕೂಡ ಹೊರಗಾಗ್ತಿರ್ತದೆ. ಸಮುದ್ರದಲ್ಲಿ ನೀರಿನಲ್ಲಿ ಬಿಸಾಡ್ತಿರ್ತಾರೆ. ಯಾಕಂತಂದ್ರೆ ಭಾರ ಕಡಿಮೆ ಆಗ್ಲಿ ಅಂತ. ಭಾರ ಕಡಿಮೆ ಆದ್ರೆ ಏನಾಗುತ್ತೆ, ಮುಳುಗುವಂತ ಸಮಯ ಕಡಿಮೆ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಬದುಕೋದಕ್ಕೆ ಅವಕಾಶಗಳು ಜಾಸ್ತಿ ಎಂಬುದಾಗಿ. ಟೈಟಾನಿಕ್ ಶಿಪ್ ಮುಳುಗ್ತಲ್ಲ ಪ್ರಿಯರೇ, ಟೈಟಾನಿಕ್ ಬ್ರೇಕ್ ಆಗಿ ನೀರೆಲ್ಲ ಒಳಗ್ ಬಂದಾಗ ಅವರು ಕೂಡ ಮಾಡಿದಂತದ್ದೇ. ಕಣ್ಕಂಡಿದ್ ಬೋಟ್ಗಳನ್ನೆಲ್ಲ ಬಿಟ್ಬಿಟ್ರು, ಕಣ್ಕಂಡಿದ್ ಜನಗಳನ್ನೆಲ್ಲ ಬೋಟ್ಗಳಿಂದ ಹೊರಗೆ ತಳ್ಬಿಟ್ರು. ಯಾಕೆಂತಂದ್ರೆ ವೆಯ್ಟ್ ರೆಡ್ಯೂಸ್ ಆಗುತ್ತೇನೋ ಅಂತ. ಬಟ್ ಸ್ಟಿಲ್ ಟೈಟಾನಿಕ್ ಮುಳುಗೋಯ್ತು, ಅದು ಬೇರೆ ಕತೆ. ಆದ್ರೆ ನಮ್ಮ ಜೀವನದಲ್ಲಿ, ನಮ್ಮ ಈ ಭಕ್ತಿಯ ಪ್ರಯಾಣದಲ್ಲೂ ಕೂಡ ಎಲ್ಲಾ ವ್ಯಕ್ತಿಗಳನ್ನು ನಮ್ಮ ಜೊತೆಗೆ ಇಟ್ಕೊಂಡ್ರೆ ನಾವು ಬೆಳಿಲಿಕ್ಕಾಗಲ್ಲ. ಎಲ್ಲರನ್ನು ಕೂಡ ನಮ್ಮ ಜೊತೆಯಲ್ಲಿ ನಾವು ಇಟ್ಕೊಂಡ್ರೆ ನಾವು ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ. ಕೆಲವರನ್ನ ನಮ್ಮ ಜೀವನದಲ್ಲಿ ಬಿಟ್ಕೊಡ್ಬೇಕಾಗುತ್ತೆ. ಯಾಕಂತಂದ್ರೆ ಕುಚ್ ಪಾನಾ ಹೇ ತೋ ಕುಚ್ ಕೋನಾ ಹೇ. ಯಾವುದನ್ನ ಸಂಪಾದಿಸಿಕೊಳ್ಳೋದಕ್ಕೆ ಯಾವುದನ್ನ ನಾವು ಬಿಟ್ಕೊಳ್ತಿದ್ದೇವೆ ಅಂತಂದ್ರೆ, ಪರಲೋಕವನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ, ನಿತ್ಯ ಜೀವವನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ, ಆತ್ಮೀಯ ವಿಷಯಗಳಲ್ಲಿ ನಾವು ಅಭಿವೃದ್ಧಿ ಹೊಂದುವುದಕ್ಕಾಗಿ ಶಾರೀರಿಕವಾದಂತ ಸಂಬಂಧವಾದಂತ ಬಂಧುತ್ವಗಳನ್ನ ನಾವು ಬಿಟ್ಕೊಳ್ತಿದ್ದೇವೆ. ಅದು ಒಳ್ಳೇದಕ್ಕೆ. ಆದರೆ ಎಲ್ಲವನ್ನು ಬಿಟ್ಟುಕೊಳ್ಳುತ್ತಿರುವಂತ ಕ್ರಮದಲ್ಲಿ ಯೇಸು ಕ್ರಿಸ್ತನನ್ನು ಕೂಡ ಬಿಟ್ಟುಕೊಡ್ತಿದ್ದೇವೆ. ಎಲ್ಲವನ್ನು ಬಿಟ್ಟುಕೊಡುತ್ತಿರುವಂತ ಕ್ರಮದಲ್ಲಿ ದೇವರನ್ನು ಕೂಡ ಬಿಟ್ಟುಕೊಡ್ತಿದ್ದೇವೆ. ಎಲ್ಲವನ್ನು ಬಿಟ್ಟುಕೊಡುವ ಕ್ರಮದಲ್ಲಿ ಕ್ರಿಸ್ತನನ್ನು ಕೂಡ ಬಿಟ್ಟುಕೊಡುವಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಾವಿದ್ದೇವೇನೋ ಈ ಮುಂಚೆನೆ ವೇಳೆಯಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. ಯಾಕಂತಂದ್ರೆ ಪ್ರಿಯರೇ, ಕ್ರಿಸ್ತನಿಗೋಸ್ಕರ ಎಲ್ಲವನ್ನು ಬಿಟ್ಟುಕೊಂಡು ಕ್ರಿಸ್ತನಲ್ಲಿ ದೃಢವಾಗಿ ನಿಂತವರನ್ನ ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಆದ್ರೆ ಕ್ರಿಸ್ತನನ್ನೇ ಬಿಟ್ಟವರು ಚರಿತ್ರೆಯಲ್ಲೂ ಕೂಡ ನಮಗೆ ಕಾಣಿಸ್ತಾರೆ. ಕ್ರಿಸ್ತನಿಗೋಸ್ಕರ ಬಿಟ್ಟವರು ಇದ್ದಾರೆ, ಕ್ರಿಸ್ತನನ್ನೇ ಬಿಟ್ಟವರು ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಕ್ರಿಸ್ತನನ್ನ ಬಿಟ್ಟವರು ಯಾರು? ಕ್ರಿಸ್ತನನ್ನ ಮೊದಲಿನಲ್ಲಿ ಬಿಟ್ಟವರು ಯಾರು? ಯಾರಂತಂದ್ರೆ ಮರಿಯಮ್ಮಳು
ಮರಿಯಮ್ಮಳು ತನ್ನ ಏನಂತಾರೆ ಪ್ರತಿ ವರ್ಷ ನಡೆಯುವಂತ ಹಬ್ಬಕ್ಕೆ ಹೋಗ್ತಾರೆ, ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಬಿಟ್ಟು ಬಂದ್ಬಿಡ್ತಾರೆ ಅಪ್ಪ ಅಮ್ಮ ಯೇಸು ಸ್ವಾಮಿನ ಅಲ್ಲಿ ಬಿಟ್ಟು ಬಂದ್ಬಿಡ್ತಾರೆ. ಬಂದು ಪ್ರಯಾಣ ಮಾಡ್ಕೊಂಡು ರಿಟರ್ನ್ ರೂಟ್ ಇಟ್ಕೊಂಡು ಬರ್ಬೇಕಾದ್ರೆ ಆಮೇಲೆ ನೆನಪಾಯ್ತು, ಎಲ್ಲಿ ನನ್ ಮಗ ಕಾಣ್ತಿಲ್ವಲ್ಲ, ಯೇಸು ಎಲ್ಲಿದ್ಯಪ್ಪ, ಜೀಸಸ್ ವೇರ್ ಆರ್ ಯು, ನೋ ಸೌಂಡ್ ಇಲ್ಲ ಅಂತಂದ್ಮೇಲೆ ಇವ್ರಿಗೆ ಟೆನ್ಷನ್ ಜಾಸ್ತಿ ಆಯ್ತು. ಮಗ ಎಲ್ಲಿ ಎಲ್ಲ ಹುಡ್ಕಾಡಿದ್ಮೇಲೆ ಗೊತ್ತಾಯ್ತು ಮಗ ಅವ್ರ ಜೊತೆಗೆ ಇಲ್ಲ. ಮೊಟ್ಟ ಮೊದಲನೇದಾಗಿ ಕ್ರಿಸ್ತನನ್ನ ಬಿಟ್ಟವ್ರು ಯಾರಾದ್ರೂ ಇದಾರ ಅಂತಂದ್ರೆ ಅವ್ರ ಅಪ್ಪ ಅಮ್ಮ. ಯೇಸು ಸ್ವಾಮಿನ ಬಿಟ್ಟವ್ರು ಯಾರಾದ್ರೂ ಇದಾರ ಅಂತಂದ್ರೆ ಅದು ಅವ್ರ ಅಪ್ಪ ಅಮ್ಮ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 41ನೇ ವಚನದಿಂದ 41ನೇ ವಚನದಿಂದ ಆತನು ತಂದೆ ತಾಯಿಗಳ ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿನಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳಿದುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನ ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೇ ಪರಿಚಿತಿಯವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೆ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಏಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟು ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು, ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಯೇಸು ಕ್ರಿಸ್ತರವರ ಜೀವನದಲ್ಲಿ ನಡೆದಂತ ಒಂದು ಸಂದರ್ಭವನ್ನ ಇದುವರೆಗೂ ನಾವು ಓದಿಕೊಳ್ತೇವೆ. ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಹೋಗುತ್ತಿದ್ದಂತ ಮರಿಯಮ್ಮಳು ಯೋಸೇಫನು ಈ ಸಲ ಯೇಸು ಕ್ರಿಸ್ತನನ್ನ ತನ್ನ ಜೊತೆಗೆ ಅವ್ರ ಜೊತೆಗೆ ಕರ್ಕೊಂಡು ಹೋದ್ರು. ಈ ತರ ಕರ್ಕೊಂಡು ಹೋಗುತ್ತಿರುವಂತ ಕ್ರಮದಲ್ಲಿ ಹೋದಂತವರು 3, ರಿಟರ್ನ್ ಬಂದಂತವರು ಕೇವಲ 2. ಏನಂತ ಅಂದ್ಕೊಂಡ್ರಂತೆ, ಎಲ್ಲೋ ಇರ್ತಾರೆ ಬಿಡು, ನಮ್ ನೆಂಟರುಗಳ ಜೊತೆಗೆ, ಅವ್ರ ಜೊತೆಗೆ, ಇವ್ರ ಜೊತೆಗೆ, ಗುಂಪಲ್ಲಿ ಯಾರೊಬ್ರ ಜೊತೆಗೆ ಬಂದಿರ್ತಾರೆ ಅಂತ ಅಂದ್ಕೊಂಡು ಇವರು ಯೇಸು ಸ್ವಾಮಿ ಇದ್ದಾರೋ ಇಲ್ಲವೋ ಎಂಬುದಾಗಿ ನೋಡ್ಕೊಂಡಿಲ್ವಂತೆ. ಪ್ರಯಾಣದಲ್ಲಿ ಸುಮಾರು ದೂರ ಬಂದ್ಮೇಲೆ ಅವಾಗ ಎಲ್ಲಿ ನನ್ನ ಮಗ ಅಂತ ನೋಡ್ಕೊಂಡ್ರೆ ಮಗ ಇಲ್ಲ ಅಂದಿದ ತಕ್ಷಣ ಏನಾಯ್ತು ಅವ್ರಿಗೆ? ಇಲ್ಲ ಅಂದಿದ ತಕ್ಷಣ ಏನಾಯ್ತು? ಟೆನ್ಷನ್, ಆಂಗ್ಸೈಟಿ. ಎಲ್ಲೋದ ಅಂತ ಅಲ್ಲಿ ಹುಡುಕ್ತಿದ್ದಾರೆ, ಇಲ್ಲಿ ಹುಡುಕ್ತಿದ್ದಾರೆ, ಅಲ್ಲಿ ಓಡ್ತಿದ್ದಾರೆ, ಇಲ್ಲಿ ಓಡ್ತಿದ್ದಾರೆ, ಅವ್ರನ್ನ ಕೇಳ್ತಿದ್ದಾರೆ, ಇವ್ರನ್ನ ಕೇಳ್ತಿದ್ದಾರೆ, ಎಲ್ಲಾನು ಕೇಳಿದರೆ ಕೊನೆಗೆ ಸಿಕ್ಕಿದಂತ ಉತ್ತರ, ನೋ, ಹಿ ಇಸ್ ನಾಟ್ ಹಿಯರ್. ಆತನು ಇಲ್ಲಿ ಇಲ್ಲ. ನನ್ನ ಬದುಕಿನಲ್ಲೂ ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ, ಕ್ರಿಸ್ತನು ನಮ್ಮ ಜೊತೆಗೆ ಪ್ರಯಾಣ ಮಾಡ್ತಿದಾರ? ಒಂದ್ ವೇಳೆ ಪ್ರಯಾಣ ಮಾಡ್ತಿಲ್ಲ ಅಂತಂದ್ರೆ ಟೆನ್ಷನ್ ಆಗ್ತಿದ್ಯಾ? ಅಂದ್ರೆ ಯೇಸು ಕ್ರಿಸ್ತನು ನನ್ನ ಜೊತೆಗೆ ಇಲ್ಲ ಎಂಬಂತ ವಿಷಯ ನಿನಗೆ ಗೊತ್ತಾದ ನಂತರ ಆರ್ ಯು ಫೀಲಿಂಗ್ ಆಂಗ್ಸೈಟಿ? ಯಾಕಂತಂದ್ರೆ ದೇವರ ವಾಕ್ಯವಾದಂತ ಯೇಸು ಕ್ರಿಸ್ತನು ನನ್ನ ಜೊತೆಗಿದ್ದರೆ ಏನೋ ತಿಳಿಯದೇ ಇರುವಂತ ಧೈರ್ಯ, ಒಂದು ಧೈರ್ಯ, ಅದನ್ನು ಹೇಳ್ಬೇಕಂತಂದ್ರೆ ಮೊಂಡ ಧೈರ್ಯ. ಯಾವಾಗಾದ್ರೆ ಯೇಸು ಕ್ರಿಸ್ತನು ನಿನ್ನ ಜೊತೆಗೆ ಇಲ್ಲದೆ ಇರುವಂತ ಪರಿಸ್ಥಿತಿ ಇರುತ್ತಲ್ಲ, ಯು ವಿಲ್ ಫೀಲ್ ಸಮಥಿಂಗ್ ಯು ಹ್ಯಾವ್ ಲಾಸ್ಟ್. ಏನೋ ಕಳ್ಕೊಂಡ ಹಾಗೆ. ಏನ್ ಕಳ್ಕೊಂಡೆ ಅಂತಂದ್ರೆ, ನನ್ನ ಜೊತೆಗೆ ಇಷ್ಟು ದಿನ ಇದ್ದಂತ ಕ್ರಿಸ್ತನ ಪ್ರಸನ್ನತೆಯನ್ನು ನಾನು ಕಳ್ಕೊಂಡೆ. ಯೇಸು ಕ್ರಿಸ್ತರವರು ತನ್ನ ಜೀವಮಾನದಲ್ಲಿ 33 ವರ್ಷಗಳ ಜೀವನದಲ್ಲಿ ಪ್ರತಿದಿನವೂ ಸಂತೋಷದಿಂದಿದ್ದನು. ಶಾಸ್ತ್ರಿಗಳು ಫರಿಸಾಯರು ಪ್ರಶ್ನಿಸುತ್ತಿರುವಾಗಲೂ ಸಂತೋಷವಾಗಿದ್ದನು, ನೋವುಗಳನ್ನ ಅನುಭವಿಸಬೇಕಾದರೂ ಕೂಡ ಸಂತೋಷವಾಗಿದ್ದನು. ಆದ್ರೆ ಒಂದು ಸಮಯದಲ್ಲಿ ಮಾತ್ರ ಕೇಳಿದಂತ ಒಂದೇ ಒಂದು ಪ್ರಶ್ನೆ, ನನ್ನ ದೇವರೇ
ನನ್ನ ಕೈಯನ್ನು ಯಾಕೆ ಬಿಟ್ಟೆ? ಇಷ್ಟು ದಿನ ಹಿಡಿದುಕೊಂಡಂತ ನನ್ನ ಕೈ ಯಾಕೆ ಬಿಟ್ಟೆ? ಇಷ್ಟು ದಿನ ನನ್ನ ಪಕ್ಕದಲ್ಲಿದ್ದಂತ ನಿನ್ನ ಪ್ರಸನ್ನತೆ ಎಲ್ಲಿ ಹೋಯ್ತು? ಇಷ್ಟು ದಿನ ನನ್ನ ಪ್ರಾರ್ಥನೆಯನ್ನು ಕೇಳಿದಂತ ಆ ಪ್ರಾರ್ಥನೆಯ ಮನವಿಗಳು ದೇವರೇ ಯಾಕೆ ನೀನ್ ಕೇಳ್ತಿಲ್ಲ? ಯಾಕೆ ನನ್ನ ಕೈ ಬಿಟ್ಟೆ? ನೀನು ನನ್ನ ಕೈ ಬಿಟ್ಟರೆ ನಾನು ಸಹಿಸಲು ನನ್ನಿಂದ ಆಗುವುದಿಲ್ಲ. ನೀನು ನನ್ನ ಕೈ ಬಿಟ್ಟರೆ ನಾನು ಉಳಿಯಲು ನನ್ನಿಂದ ಆಗುವುದಿಲ್ಲ. ಈ ಮಹಾಯಜ್ಞವನ್ನ, ಈ ಒಂದು ಪ್ರಣಾಳಿಕೆಯನ್ನ ನಾನು ನೆರವೇರಿಸಬೇಕು ಅಂತಂದ್ರೆ ನನಗೆ ನಿನ್ನ ಸಹಾಯವು ಬೇಕು ಎಂಬುದಾಗಿ ಯೇಸು ಕ್ರಿಸ್ತನೇ ತಂದೆಯ ಸಹಾಯವನ್ನು ಕೇಳಿಕೊಂಡಿರಬೇಕಾದ್ರೆ ಶರೀರದಲ್ಲಿದ್ದಾಗ ನಾವು ಕೂಡ ಭಕ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು, ದೇವರಲ್ಲಿ ಸ್ಥಿರವಾಗಿ ನಿಂತುಕೊಳ್ಬೇಕಂತಂದ್ರೆ ಯು ಹ್ಯಾವ್ ಟು ಚೆಕ್ ಯುವರ್ ಸೈಡ್. ಕ್ರಿಸ್ತನಿದಾನ ಜೊತೆಗೆ ಇಫ್ ಈಸ್ ನಾಟ್ ವಿತ್ ಯು, ಕ್ರಿಸ್ತನ ನಿನ್ನ ಜೊತೆಗೆ ಇಲ್ಲ ಅಂತಂದ್ರೆ then you are missing something very very serious. Something serious is going to happen. ಕಾರಲ್ಲಿ ಹೋಗ್ತಿದ್ದೇವೆ ಪ್ರಿಯರೇ, ಹೋಗ್ತಾ ಇರ್ಬೇಕಾದ್ರೆ ಡ್ರೈವರ್ ಸೀಟ್ ಪಕ್ಕದಲ್ಲಿ ಕೂತ್ಕೊಂಡು ಸುಮ್ಮನೆ ಡ್ರೈವರ್ನ ನೋಡಿದಾಗ ಡ್ರೈವರ್ ತೂಗ್ತಾ ಇದ್ದಾನೆ ಅನ್ಕೊಳ್ಳಿ, ಕಣ್ಣಿಗೆ ಮುಚ್ತಿದ್ದಾನೆ ಅಂತ ಅನ್ಕೊಳ್ಳಿ. ಇವಾಗ ಎದ್ದೊಳ್ಬೇಕಾದ್ರೆ ನಾವ್ ಹಿಂಗೆ ಬಂದ್ವಲ್ಲ, ಆತರ ಏನಾದ್ರು ತೂಗ್ತಾ ಕಣ್ಣು ಮುಚ್ಕೊಂಡ್ ಬಂದ ಅಂತ ಇದಾನೆ ಅನ್ಕೊಳ್ಳಿ. ಪಕ್ಕದಲ್ಲಿದ್ದವನಿಗೆ ಭಯ, ಟೆನ್ಷನ್, BP, ಶುಗರ್ ಎಲ್ಲ ಒಂದೇ ಸಲ ಬಂದ್ಬಿಟ್ಟೆ. ಫಸ್ಟ್ ಗಾಡಿ ನಿಲ್ಸಿ, ನೀನ್ ಫಸ್ಟ್ ಗಾಡಿ ನಿಲ್ಸು, ಟೀ ಕುಡಿದ್ರೆ ಟೀ ಕೊಡು, ನೀರ್ ಕುಡಿದ್ರೆ ನೀರ್ ಕೊಡು, ಒಟ್ಟಿನಲ್ಲಿ ನೀನ್ ಫಸ್ಟ್ ರಿಸ್ಟೋರ್ ಆಗು. ಇಲ್ಲಾಂತಂದ್ರೆ ಪಕ್ಕದಲ್ಲಿರೋನ್ಗೆ ಗಾಡಿ ಓಡಿಸಕ್ ಬಂದ್ರೆ ಏನ್ ಹೇಳ್ತಾರೆ, ನೀನ್ ನನ್ ಸೀಟಿಗೆ ಬಾ, ನಾನ್ ನಿನ್ ಸೀಟಿಗೆ ಬರ್ತೀನಿ. ಯಾಕಂತಂದ್ರೆ ನೀನು ಒಂದು ಕ್ಷಣ ಕಣ್ಣಿನ ಮೇಲೆ ರೆಪ್ಪೆ ಹಾಕಿದ್ರೆ ನಾವೆಲ್ಲರೂ ಹೋಗ್ಬಿಡ್ತೀವಿ, ನಮ್ಮೆಲ್ಲರೂ ಪ್ರಾಣ ನಿನ್ನ ಕೈಯಲ್ಲಿದೆ, ಬಿ ಕೇರ್ಫುಲ್ ಅಂತ. ಯೇಸು ಕ್ರಿಸ್ತನು ಕೂಡ ಪ್ರಿಯರೇ ದೇವರು ಕೈ ಬಿಟ್ಟಂತ ಆ ಒಂದು ಕ್ಷಣವನ್ನ ಯಾವ ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ತಿದ್ದಾರೆ ಅಂತಂದ್ರೆ, ಕರ್ತನೆ ನೀನು ನನ್ನನ್ನು ಬಿಟ್ಟಂತ ಆ ಗಳಿಗೆ ಭಯಂಕರ, ನೀನು ನನ್ನಿಂದ ದೂರವಾದಂತ ಆ ಪರಿಸ್ಥಿತಿ ನಾನು ಯೋಚಿಸಲಿಕ್ಕೂ ಕೂಡ ಆಗದೇ ಇರುವಂತ ದಿನ ಅದು. ಆ ದಿನವನ್ನು ನನ್ನ ಜೀವನದಲ್ಲಿ ಬೇರೆ ಯಾವತ್ತೂ ಕೂಡ ತರಬೇಡ ಎಂಬುದಾಗಿ ದೇವರ ಮುಂದೆ ಕೇಳಿದಂತ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುತ್ತಿರುವಂತ ನಾವು ಈ ದಿನ ಕ್ರಿಸ್ತನನ್ನ ಕೇಳಲಿಕ್ಕೆ ಆಗ್ತಿದ್ಯಾ? ಕ್ರಿಸ್ತನೇ ನನ್ನನ್ನು ಬಿಟ್ಟಿರಬೇಡ, ನನ್ನ ಜೊತೆಗೆ ನೀನಿರು, ನನ್ನ ಸಹವಾಸದಲ್ಲಿರು. ನನ್ನನ್ನು ಕೈ ಬಿಟ್ಟರೆ ನಾನು ಎಲ್ಲಿಗೆ ಹೋಗ್ಲಿಕ್ಕಾಗತ್ತೆ? ಅವಿ ಏಬಲ್ ಟು ಆಸ್ಕ್. ಬಹಳ ಜನಕ್ಕೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಬಹಳ ಜನಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಏನ್ ಅಭ್ಯಾಸ ಆಗ್ಬಿಟ್ಟಿದೆ ಅಂತಂದ್ರೆ, ಕ್ರಿಸ್ತನ ಜೊತೆಗೆ ಇಲ್ಲದೆ ಇರುವಂತ ಪರಿಸ್ಥಿತಿ ಅಭ್ಯಾಸ ಆಗ್ಬಿಟ್ಟಿದೆ. ದೇ ಆರ್ ವೆರಿ ಕಂಫರ್ಟಬಲ್, ದೇ ಆರ್ ವೆರಿ ಮಚ್ ಕಂಫರ್ಟಬಲ್ ಟು ನಾಟ್ ಟು ಬಿ ವಿತ್ ಕ್ರೈಸ್ಟ್. ಕ್ರಿಸ್ತನ ಜೊತೆಗೆ ಇರದೇ ಇರುವಂತ ಪರಿಸ್ಥಿತಿಯಲ್ಲಿ ದೇ ಆರ್ ವೆರಿ ಮಚ್ ಕಂಫರ್ಟಬಲ್. ಇಫ್ ಯು ಆರ್ ಇನ್ ದಟ್ ಸಿಚುವೇಶನ್, ಅಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಾವಿದ್ದರೆ ಪ್ರಿಯರೇ, ಇಟ್ ಈಸ್ ನಾಟ್ ಎ ಕಂಫರ್ಟಬಲ್ ಸಿಚುವೇಶನ್, ಇಟ್ ಈಸ್ ವೆರಿ 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 ಅನ್ಕಂಫರ್ಟಬಲ್. ಅದು ಬಹಳ ಬಹಳ ತಪ್ಪಾದದ್ದು. ಬೆಂಗಳೂರಲ್ಲಿ ಇದ್ದಂಥವರು ಮಾನ್ವಿಯಲ್ಲಿ ಮೇಲ್ ಬಂದ್ವು ಅನ್ಕೊಳ್ಳಿ, ಬಿಸಿಲಿಗೆ ಇರಕ್ಕಾಗಲ್ಲ. ಯಾಕೆ ಹೇಳಿ? ಬೆಂಗಳೂರು ತಣ್ಣಗಿರುತ್ತೆ, ಮಾನ್ವಿ ಬಿಸಿಲಿರುತ್ತೆ. ಬೆಂಗಳೂರಲ್ಲಿದ್ದವ್ರಿಗೆ ಇದು ಅಬ್ನಾರ್ಮಲ್, ಕಂಫರ್ಟ್ ಆಗಿರೋದಿಲ್ಲ. ಒಂದೊಂದು ದಿನಾನು ಕೂಡ ಹೆಂಗಿರುತ್ತೆ ಅಂತಂದ್ರೆ ಮೈಯೆಲ್ಲ ಒಂಥರ ಆಗ್ಬಿಡತ್ತೆ. ಇದೇ ಮಾನ್ವಿಯಲ್ಲಿರೋರು ಬೆಂಗಳೂರು ಬಂದ್ರ ಅಂತ ಅಂದ್ಕೊಳ್ಳಿ, ಇಮಿಡಿಯೇಟ್ ಆಗಿ ಇವ್ರಿಗೆ ಕ್ಲೈಮೇಟೇ ಚೇಂಜ್ ಆಗ್ಬಿಡುತ್ತೆ. ಎಲ್ಲೋ ಡಿಸೆಂಬರ್ ನವೆಂಬರ್ ಅಲ್ಲಿ ಬಂದು ಕೂತಿದೀವೇನೋ ಅನ್ಸುತ್ತೆ. ಯಾಕಂತಂದ್ರೆ ಫುಲ್ ಚಳಿ. ಅಲ್ಲಿರೋರ್ಗೆ ಇಲ್ಲಾಗಲ್ಲ, ಇಲ್ಲಿರೋರ್ಗೆ ಅಲ್ಲಾಗಲ್ಲ. ದೇ ಫೀಲ್ ಕಂಫರ್ಟಬಲ್ ಆಗಿರೋದಿಲ್ಲ. ಅಂಕಲ್ ಹೇಳಿದ್ರು, ಮೀಟಿಂಗ್ ಇಲ್ಲಿ ಮಾನ್ವಿಯಲ್ಲಿ ಮೀಟಿಂಗ್ ಬರ್ಬೇಕು ಅಂತಂದ್ರೆ ವಾತಾವರಣ ತಣ್ಣಗಿರ್ಬಾರ್ದು, ಬಿಸಿಲು ಹೊಡಿತಾ ಇರಬೇಕು, ಚುರು ಅಂತ ಇರ್ಬೇಕು, ಅವಾಗಲೇ ಎಲ್ಲರೂ ಮೀಟಿಂಗ್ ಬರ್ತಿರುತ್ತೆ. ಯಾಕಂತಂದ್ರೆ ತಣ್ಣಗಿತ್ತಂತ ಅಂದ್ಕೊಳ್ಳಿ ವಾತಾವರಣ, ಮಳೆ ಬರುತ್ತೇನೋ ಅಂದ್ಕೊಂಡೆ ಮನೇಲೇ ಇರ್ತಾರೆ. ಇವ್ರು ಮನೆ ಬಿಟ್ಟು ಹೊರಗೆ ಬರ್ಬೇಕು ಅಂತಂದ್ರೆ ಬಿಸಿಲು ಹೊಡಿತಾ ಇದ್ರೆ ಅವ್ರು ಎದ್ದು ಮನೆಗೆ ಬರ್ತಾರೆ, ಮೀಟಿಂಗ್ಗೆ ಬರ್ತಾರೆ ಅಂತ. ಬಿಕಾಸ್ ದೇ ಆರ್ ವೆರಿ ಕಂಫರ್ಟಬಲ್. ಅದಕ್ಕೆ ಅವರ ದೇಹ ಏನಾಗ್ಬಿಟ್ಟಿದೆ, ಸೆಟ್ ಆಗ್ಬಿಟ್ಟಿದೆ. ಬಿಸಿಲಿಲ್ಲ ಅಂತಂದ್ರೆ ಅವ್ರು ಹೊರಗಡೆ ಬರಲ್ಲ. ಆರ್ ಯು ಕಂಫರ್ಟಬಲ್ ವಿತ್ ಕ್ರೈಸ್ಟ್? ಕ್ರಿಸ್ತನ ಜೊತೆಗೆ ಕಂಫರ್ಟಬಲ್ ಆಗಿದ್ದೀರಾ? ಕ್ರಿಸ್ತನ ಇಲ್ಲದೆ ಇದ್ದರೆ ಕಂಫರ್ಟಬಲ್ ಆಗಿದ್ದೀರಾ? ಅರ್ಥ ಆಗ್ತಿದೆಯಾ ನನ್ನ ಪ್ರಶ್ನೆ? ಅರ್ಥ ಆಗ್ತಿದೆಯಾ? ಕ್ರಿಸ್ತನ ಜೊತೆಗೆ ಕಂಫರ್ಟಬಲ್ ಆಗಿದ್ದೇವಾ? ಕ್ರಿಸ್ತನ ಇಲ್ಲದೆ ಇದ್ರೆ ಕಂಫರ್ಟಬಲ್ ಆಗಿದ್ದೇವಾ? ಬಹಳ ಮಂದಿ ಕ್ರೈಸ್ತರು ಕ್ರಿಸ್ತನನ್ನ ತಳ್ಳಿ ಬಿಟ್ಟು ದೇ ಆರ್ ವೆರಿ ಮಚ್ ಕಂಫರ್ಟಬಲ್. ಬಹಳ ಮಂದಿ ಕ್ರೈಸ್ತರು ವಾಕ್ಯವನ್ನ ಪಕ್ಕಕ್ಕೆ ಇಟ್ಟು ದೇ ಆರ್ ವೆರಿ ಕಂಫರ್ಟಬಲ್. ಬಹಳ ಮಂದಿ ಕ್ರಿಸ್ತನನ್ನ ಅಂಗೀಕರಿಸಿದಂತವರು ಕ್ರಿಸ್ತನ ವಾಕ್ಯದಿಂದಲೂ, ಕ್ರಿಸ್ತನ ಸೇವೆಯಿಂದಲೂ, ಆತನ ಸನ್ನಿಧಿಯಿಂದಲೂ ದೂರವಾಗಿ ದೇ ಆರ್ ವೆರಿ ಮಚ್ ಕಂಫರ್ಟಬಲ್. ಅದು ಬಹಳ 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 ತಪ್ಪು. ಯೇಸು ಕ್ರಿಸ್ತನ ದೂರವಾಗಿರುವಂತ ದಿನಗಳು ಎಷ್ಟು ಪ್ರಿಯರೇ? ತಂದೆ ತಾಯಿಗಳಿಗೆ ದೂರವಾದಂತ ದಿನಗಳು ಎಷ್ಟಂತ ಹೇಳ್ತಿದ್ದಾರೆ ನೋಡಿ. ಒಂದು ದಿನದ ಪ್ರಯಾಣ.
ಜಸ್ಟ್ ಒನ್ ಡೇ ಫಾರ್ ಅವೇ, ಒಂದು ದಿನದ ಪ್ರಯಾಣ ದೂರವಾಗಿದ್ದರಿಂದಲೇ ಕಂಫರ್ಟಬಲ್ ಆಗಿದ್ರ ಇಲ್ವಾ? ಅಮ್ಮ ಬಂದು ಏನ್ ಹೇಳ್ತಿದ್ರು ನೋಡಿ ಮಗನ ಜೊತೆಗೆ. 48ನೇ ವಚನ, ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು ಮತ್ತು ಆತನ ತಾಯಿಯು, ಕಂದ ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟೋ ಕಳವಳಗೊಂಡು ನಿನ್ನನ್ನು ಹುಡುಕಿ ಬಂದೇವಲ್ಲ ಎಂದು ಹೇಳಲು ಸಾಕು. ಕ್ರಿಸ್ತನ ದೂರ ಆದ್ರೆ ತಂದೆ ತಾಯಿಗಳಿಗೆ ಏನಾಯ್ತಂತೆ? ಕಳವಳ. ಕ್ರಿಸ್ತನ ದೂರವಾದ್ರೆ ತಂದೆ ತಾಯಿಗಳಿಗೆ ಏನಾಯ್ತು? ಕಳವಳ. ಕ್ರಿಸ್ತನು ನಮಗೆ ದೂರವಾದ್ರೆ ನಮಗೇನಾಗತ್ತೆ? ಕ್ರಿಸ್ತನು ನಮ್ಮಿಂದ ದೂರವಾದ್ರೆ ನಮಗೇನಾಗತ್ತೆ? ಸೂಪರ್. ಹೌದಾ? ಸೂಪರ್. ಯಾಕೆಂತಂದ್ರೆ ಅಪ್ಪ 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 ಮನೇಲಿದ್ರೆ ಏನ್ ಹೇಳ್ತಾರೆ? ಟಿವಿ ನೋಡ್ಬೇಡ, ಫೋನ್ ನೋಡ್ಬೇಡ, ಅದ್ ನೋಡ್ಬೇಡ, ಇದ್ ನೋಡ್ಬೇಡ, ಮತ್ತೇನ್ ಮಾಡು? ಬೈಬಲ್ ಓದು, ಬುಕ್ ಇಡ್ಕೋ, ಟೆಕ್ಸ್ಟ್ ಬುಕ್ ಇಡ್ಕೋ, ಸ್ಕೂಲ್ ಇಡ್ಕೋ, ವಾಕ್ಯ ಓದು, ಅದು ಇದು ಅಂತ ಹೇಳ್ತಿರ್ತಾರೆ. ಅಪ್ಪ ಇಲ್ಲ ಅಂತ ಅಂದ್ಕೊಳ್ಳಿ. ಅಪ್ಪ ಇಲ್ಲ, ಅಮ್ಮ ಮಾತ್ರ ಇದ್ದಾರೆ. ಅವಾಗ ಏನ್ ಮಾಡ್ತಾರೆ? ಅಮ್ಮ ಟಿವಿ ನೋಡ್ಬೇಡ ಹೇಳ್ತಾರೆ. ಹೇಳೋ ಮತ್ ಕೇಳ್ತೀವ ನಾವು? ಹೇಳೋ ಮತ್ ಕೇಳ್ತೀವ? ಒಂದ್ಸಲ, 2 ಸಲ, 3ನೇ ಸಲಕ್ಕೆ ಟಿವಿ ಶುರು. ಫೋನ್ ನೋಡ್ಬೇಡ, ಫೋನ್ ಶುರು. ಟೆಕ್ಸ್ಟ್ ಬುಕ್ ಇಡ್ಕೋ, ನೋ ಟೆಕ್ಸ್ಟ್ ಬುಕ್, ವಿಲ್ ಟೇಕ್ ಫೋನ್. ಅಪ್ಪನ ಮಾತು ಕೇಳಿದ್ವಿ, ಅಮ್ಮನ ಮಾತು ಯಾಕೆ ಕೇಳಿಲ್ಲ? ಅಪ್ಪನ ಮಾತು ಕೇಳಿದ್ವಿ, ಅಮ್ಮನ ಮಾತು ಯಾಕೆ ಕೇಳಿಲ್ಲ? ಯಾಕೆಂತಂದ್ರೆ ಅಪ್ಪ ಅಂದ್ರೆ ಭಯ, ಅಮ್ಮ ಅಂದ್ರೆ ಏನಿಲ್ಲ. ಅಮ್ಮ ಅಂದ್ರೆ ಭಯ ಕಡಿಮೆ. ಭಯ ಕಡಿಮೆ ಇರೋದ್ರಿಂದ ಅಪ್ಪನ ಮಾತನ್ನ ಕೇಳಿದ್ವಿ, ಅಮ್ಮನ ಮಾತನ್ನ ಕೇಳಿಲ್ಲ. ಯಾಕೆಂತಂದ್ರೆ ಅಪ್ಪ ಇದ್ರೆ ಭಯ, ಅಪ್ಪ ಇದ್ರೆ ಭಯ, ಅಪ್ಪ ಇದ್ರೆ ಭಯ. ದೇವರಂದ್ರೆ ಭಯವಿದ್ಯಾ? ಕ್ರಿಸ್ತನಂದ್ರೆ ಭಯವಿದ್ಯಾ? ಯಾವ ಭಯ? ಯಾವ ಭಯ? ಕ್ರಿಸ್ತನ ನನ್ನ ಜೊತೆಗಿದ್ದರೆ ಪಾಪ ಮಾಡಲು ನನಗೆ ಭಯ. ಕ್ರಿಸ್ತನ ನನ್ನ ಜೊತೆಗಿದ್ದರೆ ಕೆಟ್ಟ ಮಾತನ್ನು ಮಾತಾಡಲು ನನಗೆ ಭಯ. ಕ್ರಿಸ್ತನ ನನ್ನ ಜೊತೆಗಿದ್ದರೆ ಒಂದು ಸ್ತ್ರೀಯನ್ನ ಮೋಹದ ನೋಟದಿಂದ ನೋಡುವುದಕ್ಕೆ ನನಗೆ ಭಯ. ಒಂದು ಪುರುಷನನ್ನ ನೋಡುವುದು ನನಗೆ ಭಯ. ಆ ಭಯವು ನಮ್ಮಲ್ಲಿದ್ದರೆ ನಾವು ಅಭಿವೃದ್ಧಿ ಆಗೋದಕ್ಕೆ ಅದು ಕಾರಣವಾಗುತ್ತೆ ಪ್ರಿಯರೇ. ಒಂದು ದಿನದ ದೂರವಷ್ಟು, ಒಂದು ದಿನದ ಪ್ರಯಾಣ ಮಾಡುವಷ್ಟು ದೂರದಲ್ಲಿದ್ದಂತ ಯೇಸು ಕ್ರಿಸ್ತನನ್ನ ಕಂಡ ತಕ್ಷಣ ಅವ್ರಿಗೆ ಬಹಳ ಸಂತೋಷವಾಯಿತು. ಇಫ್ ಯು ಹ್ಯಾವ್ ಲಾಸ್ಟ್ ಕ್ರೈಸ್ಟ್ ಇನ್ ಯುವರ್ ಲೈಫ್, ಕ್ರಿಸ್ತನನ್ನು ಒಂದು ವೇಳೆ ಬಿಟ್ಟಿದ್ದರೆ, ಕ್ರಿಸ್ತನ ಒಂದು ವೇಳೆ ನನ್ನ ಜೀವನದಲ್ಲಿದ್ದರೆ, ಪ್ಲೀಸ್ ಲುಕ್ ಬ್ಯಾಕ್ ಇನ್ ಯುವರ್ ಲೈಫ್. ನಿನ್ನ ಜೀವನವನ್ನ ಒಮ್ಮೆ ಹಿಂದಿರುಗಿ ನೋಡುವುದಾದರೆ, ಒಂದು ವೇಳೆ ಕ್ರಿಸ್ತನ ನಿಮ್ಮ ಜೀವನದಲ್ಲಿ ಇಲ್ಲದೆ ಹೋದರೆ, ನಿಮ್ಮ ಪ್ರಯಾಣದಲ್ಲಿ ಇಲ್ಲದೆ ಹೋದರೆ, ಆ ಪ್ರಯಾಣವು ಸರಿಯಾಗಿ ನಡೆಯುವುದಿಲ್ಲ. తెలుగులో ರೀಸೆಂಟ್ ಆಗಿ ಒಂದು ಹಾಡು ಬಂತು, అన్ని ఉండి నీవు లేకపోతే పయనం ఆగిపో. అన్ని ఉండి నీవు లేకపోతే, ಎಲ್ಲವೂ ಇದ್ದು ನೀನಿಲ್ಲದೆ ಹೋದರೆ ನನ್ನ ಪ್ರಯಾಣ ಏನಾಗುತ್ತೆ? ನಿಂತೋಗುತ್ತೆ. ನೀನು ನನ್ನ ಜೊತೆಗೆ ಬಾ, ನೀನು ನನ್ನ ಜೊತೆಗಿರು. ನೀನು ನನ್ನ ಜೊತೆಗಿದ್ದರೆ ನನ್ನ ಪ್ರಯಾಣವು ಸಾಗತ್ತೆ. ನೀನು ನನ್ನ ಜೊತೆಗಿದ್ದರೆ ನಾನು ನಿನ್ನೊಂದಿಗೆ ಇರಲಿಕ್ಕೆ ಸಾಧ್ಯವಾಗುತ್ತೆ. ಕ್ರಿಸ್ತನ ಜೊತೆಗೆ ನಾವು ಇರಲಿಕ್ಕೆ ಆಗ್ತಿದೆಯಾ? ಯೇಸು ಕ್ರಿಸ್ತನವರ ಶಿಷ್ಯರ ಜೊತೆಗೆ ಎಷ್ಟು ಕಾಲ ಇದ್ರು ಪ್ರಿಯರೇ? ಶಿಷ್ಯರ ಜೊತೆಗೆ ಎಷ್ಟು ವರ್ಷಗಳು ಜೀವನ ಮಾಡಿದ್ದಾರೆ? 3.5 ವರ್ಷ. ಹೌದಾ? 3.5 ವರ್ಷದ ನಂತರ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟರು. ಶಿಲುಬೆಗೆ ಹಾಕೋದಕ್ಕಿಂತ ಮೊದಲು ಪೇತ್ರನಿಗೊಂದು ಪ್ರವಾದನೆ ಹೇಳ್ತಾರೆ ಯೇಸು ಕ್ರಿಸ್ತರು. ಏನಂತಂದ್ರೆ, ಮಿಸ್ಟರ್ ಪೀಟರ್, ನಿನಗೊಂದು ವಿಷಯ ಹೇಳ್ಬೇಕು. ಏನ್ ಸ್ವಾಮಿ? ಏನಂತ? ನೀನು ನನ್ನನ್ನು ಅರಿಯೇನು ಎಂದು 3 ಬಾರಿ ಹೇಳುವವರೆಗೂ ಇವತ್ತು ಗೋಡೆ ಕೂಗೋದಿಲ್ಲ. ಅವಾಗ ಇಮ್ಮಿಡಿಯೇಟ್ ಆಗಿ ಪೇತ್ರ ಹೇಳಿದಂತ ಮಾತೇನು? ನೋ ಸರ್, ಎಂತ ಮಾತು ಹೇಳಿದ್ರಿ? ನಾನ್ ನಿನ್ನ ಭಕ್ತನು, ನಿನ್ನ ಗುರು ಆದ್ರೆ ನಾನು ನಿನ್ನ ಶಿಷ್ಯನು. ಮರಣವು ನನ್ನ ಮುಂದೆ ಬಂದರೂ ಕೂಡ ನಾನು ನಿನ್ನನ್ನು ಅರಿಯಲ್ಲ ಎಂಬಂತ ಮಾತನ್ನ ನಾನು ಹೇಳಲ್ಲ. ಆ ಮಾತು ಹೇಳ್ಬೇಕಾದ್ರೆ ನಿಮ್ ಮನಸ್ಸೆಲ್ಲ ಒಂಥರ ನೋವಾಗ್ಬಿಡೈತೆ. ಅಯ್ಯೋ, ಯಾರಾದ್ರೂ ಬಂದು ಕೇಳ್ಬಿಟ್ರೆ ಏನ್ ಹೇಳ್ಬೇಕು ಅಂತ. ಯೇಸು ಕ್ರಿಸ್ತನ ಶಿಲುಬೆ ಹೊತ್ತುಕೊಂಡು ಹೋಗಬೇಕಾದ್ರೆ, ಯೇಸು ಕ್ರಿಸ್ತನನ್ನ ಸೈನಿಕರು ಹಿಡಿದುಕೊಂಡು ಅವಮಾನ ಪಡಿಸುತ್ತಾ ಆತನನ್ನ ಎಳ್ಕೊಂಡು ಹೋಗಬೇಕಾದ್ರೆ ಪೇತ್ರನೆಲ್ಲಿದ್ದ? ವೇರ್ ವಾಸ್ ಪೀಟರ್? ಹಿ ವಾಸ್ ಹೈಡಿಂಗ್. ಎಲ್ಲೋ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಪಕ್ಕದಲ್ಲಿದ್ದವ್ರು ಕೇಳ್ತಿದ್ದಾರೆ, ಅಲ್ಲಿ ಹೋಗ್ತಿದಾರಲ್ಲ,
ಆ ಆ ಸೈನಿಕರು ಹಿಡ್ಕೊಂಡು ಹೋಗ್ತಿದ್ರಲ್ಲ, ಆ ಕ್ರಿಸ್ತನ ಹಿಂದೆ ಹಿಂಬಾಲಿಸಿದವನು ನೀನೇ ತಾನೆ ಅಂತ ಕೇಳಿದಾಗ ಪೇತ್ರ ಏನ್ ಹೇಳದ? ನೋ, ಐ ಆಮ್ ನಾಟ್. ಇಲ್ಲಿದ್ರೆ ಇನ್ನೂ ಜಾಸ್ತಿ ಪ್ರಶ್ನೆಗಳು ಕೇಳ್ತಾರೆ ಅಂತ ಸ್ಥಳ ಚೇಂಜ್ ಮಾಡ್ದ. ಅವರು ಸೇಮ್ ಪ್ರಶ್ನೆ ಕೇಳಿದ್ರು, ನನ್ನ ಮೇಲಾಣೆ ನಾನವನು ಅಲ್ಲ. ಮೂರನೇ ಬಾರಿನೂ ಕೂಡ ಕೇಳಿದ್ರು, ನಾನವನು ಅಲ್ಲ. ಅಲ್ಲ ಅಂದ ತಕ್ಷಣವೇ ಕೋಳಿ ಕೂಗಿತು. ಕೋಳಿ ಕೂಗಿದ ತಕ್ಷಣ ಪೇತ್ರನಿಗೆ ಅರ್ಥ ಆಯ್ತು, ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ, ನಾನು ಮಾಡುತ್ತೇನೆ ಮಾಡಬಾರದೆಂಬಂತ ಬಹಳ ದೊಡ್ಡ ತಪ್ಪನ್ನ ನನ್ನ ಜೀವನದಲ್ಲಿ ಮಾಡಿದೆ ಅಂತ ಪಶ್ಚಾತ್ತಾಪ ಪಟ್ಟಂತ ಪೇತ್ರನು ಯೇಸು ಕ್ರಿಸ್ತನ ಮರಣದ ನಂತರ ಸುವಾರ್ತೆಯನ್ನು ಸಾರಿದನ. ಮತ್ತೆ ಪಶ್ಚಾತ್ತಾಪ ಪಟ್ಟಂತ ಪೇತ್ರನು ಯೇಸು ಕ್ರಿಸ್ತನ ಮರಣದ ನಂತರ ಸುವಾರ್ತೆ ಸಾರಿದನ, ಏನ್ ಮಾಡ್ದ? ಸಾರಿದನನ್ನು. 21ನೇ ಅಧ್ಯಾಯ ಯೋಹಾನನ ಬರೆದ ಸುವಾರ್ತೆ. ಸಾರಿದನಿಲ್ವ ನಮಗೆ ಗೊತ್ತಾಗುತ್ತೆ. ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಪ್ರಾರಂಭದ ವಚನದಿಂದ. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ರೀತಿ ಯಾವುದೆಂದರೆ, ಸೀಮೋನ್ ಪೇತ್ರನು, ದಿದೀಮನೆಂಬ ತೋಮನ, ಗಲಿಲಾಯದ ಕಾನಾ ಊರಿನ ನಾತಾನೇಲನ, ಜೆಬೆದಾಯನ ಕುಮಾರರು. ಆತನು ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೂ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಸಾಕು, ಥ್ಯಾಂಕ್ ಯು. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಇವಾಗ ಲೆಕ್ಕ ಹಾಕಿ, ಸೀಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾನಿಯೇಲನು, ಜೆಬೆದಾಯನ ಕುಮಾರರು. ಯಾರು ಜೆಬೆದಾಯನ ಕುಮಾರರು? ಯೋಹಾನ, ಯಾಕೋಬ ಇಬ್ಬರು. ಮತ್ತೆ ಇನ್ನು ಎಷ್ಟು ಜನ ಇದ್ದಾರೆ? ಜೆಬೆದಾಯನ ಕುಮಾರರು, ಆತನ ಶಿಷ್ಯರಲ್ಲಿ ಇನ್ನಿಬ್ಬರು. ಟೋಟಲ್ ಎಷ್ಟು ಜನ ಆದ್ರು? ಎಷ್ಟು ಜನ ಇದ್ದಾರೆ? 7 ಮಂದಿ ಶಿಷ್ಯರು ಸೇರಿರಬೇಕಾದ್ರೆ ಈ 7 ಮಂದಿ ಸೇರಿ ಕರ್ತನನ್ನ ಪ್ರಾರ್ಥಿಸುತ್ತಿದ್ದಾರೆ, ಕರ್ತನಿಗೆ ವಾಕ್ಯಗಳನ್ನ ಹಂಚ್ಕೊಳ್ತಿದ್ದಾರೆ. ಇವತ್ತು ನೀವು ನಾವು ಮಾತಾಡ್ಕೊಂಡ್ರೆ ಅಂತಂದ್ರೆ ಇಲ್ಲ, ಪ್ರಾರ್ಥನೆ ಮಾಡ್ತಿಲ್ಲ. ಯೇಸು ಕ್ರಿಸ್ತನ ಮರಣದ ನಂತರ ಇದು ಪ್ರಾರ್ಥನೆ ಮಾಡುತ್ತಿಲ್ಲ, ವಾಕ್ಯ ಕೇಳ್ತಿಲ್ಲ, ಏನು ಹೇಳ್ತಿಲ್ಲ. ಯೇಸು ಸ್ವಾಮಿ ಹೇಳಿದಂತ ಮಾತುಗಳನ್ನ ನಾವು ನೆನಪು ಮಾಡ್ಕೊಳ್ತಿಲ್ಲ. ಏನಂತ ಮಾತಾಡ್ಕೊಳ್ತಿದ್ದಾರೆ ನೋಡಿ. ಪೇತ್ರನು ಏನಂತ ಹೇಳ್ತಿದ್ದಾನೆ? ಬನ್ನಿ ಹೋಗೋಣ ಹಳ್ಳಿಗಳಿಗೆ ಸುವಾರ್ತೆ ಸಾರ್ಲಿಕ್ಕೆ ಅನ್ನ, ಬನ್ನಿ ಹೋಗೋಣ ಸುವಾರ್ತೆ ಹೇಳಲಿಕ್ಕೆ, ಯೇಸು ಸ್ವಾಮಿಯನ್ನ ಪ್ರಕಟಿಸೋಣ ಅನ್ನ. ಏನ್ ಹೇಳ್ತಿದ್ದಾನೆ? ಯಾವ ಕೆಲಸವನ್ನಾದ್ರೆ 3.5 ವರ್ಷಗಳ ಹಿಂದೆ ಬಿಟ್ನಲ್ಲ, ಆ ಕೆಲಸವನ್ನ ಮಾಡ್ಲಿಕ್ಕೆ ನಾನು ಹೋಗ್ತಿದ್ದೇನೆ. ಈ ಮಾತನ್ನು ಹೇಳಿದ ತಕ್ಷಣ ಪಕ್ಕದಲ್ಲಿದ್ದವ್ರು ಏನ್ ಹೇಳಿದ್ರು? ನೀನ್ ಹೋಗಪ್ಪ, ನಾವು ಸುವಾರ್ತೆ ಹೋಗ್ತೀವಿ ಅಂದ್ರ. ನೀನ್ ಹೋಗು, ನಾನ್ ಸುವಾರ್ತೆ ಹೋಗ್ತೀನಿ ಅಂದ್ರ. ಅವ್ರೇನಂತವ್ರ? ನಮ್ಮೆಲ್ಲರ ಜೀವನದಲ್ಲಿ ಒಬ್ಬ ಇರ್ತಾನೆ, ಒಬ್ಬನಿಂದಾನೆ ನಾವೆಲ್ಲರೂ ಹಾಳಾಗಿರ್ತೀವಿ. ಪೇತ್ರನ ಹಾಳಾದ, ಮಿಕ್ಕಿದಂತ 6 ಮಂದಿಯನ್ನ ಹಾಳು ಮಾಡ್ದ. ಹೌದಾ? ಪೇತ್ರನು ಸುಮ್ಮನೆ ಹೋಗ್ಬೋದಿತ್ತಲ್ಲ. ನೀವು ಬನ್ನಿ ಅಂತ ಕರೆದ್ನ ಪೇತ್ರನು? ನೀವು ಬನ್ನಿ ಅಂತ ಕರೆದ್ನ? ಇಲ್ವಲ್ಲ, ಕರೆದಿಲ್ಲ. ಬಟ್ ಆ ಸಿಚುವೇಶನ್ ಹೆಂಗಿದೆ ಗೊತ್ತಾ? ಏನು ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ನಾನು ಹೋಗ್ತೇನೆ ಅಂತಂದ, ಇನ್ನು ನಮಗೂ ಬೇರೆ ದಾರಿ ಇಲ್ಲಪ್ಪ, ನಾವು ಕೂಡ ಬರ್ತೇವೆ ಅಂತ ಹೇಳ್ಬಿಟ್ಟು ಮಿಕ್ಕಿದಂತ 6 ಮಂದಿ ಕೂಡ ಹೇಳ್ತಿದ್ದಾರೆ. ಪ್ರಿಯರೇ, ಬದಲಾಗಬೇಕು ಅಂತಂದ್ರೆ ಒಬ್ಬ ನಮ್ಮ ಜೀವನದಲ್ಲಿ ಇರ್ತಾನೆ, ಆ ಒಬ್ಬನೇ ನಮ್ಮನ್ನ ಬದಲಾಯಿಸ್ತಾನೆ. ಹಾಳಾಗಬೇಕು ಅಂತಂದ್ರೆ ಆ ಒಬ್ಬನೇ ನಮ್ಮ ಜೀವನದಲ್ಲಿ ಇರ್ತಾನೆ, ಅವನೊಬ್ಬನಿಂದಾನೇ ನಾವು ಹಾಳಾಗಿರ್ತೇವೆ. ಒಳ್ಳೆಯವನು ಯಾರು, ಕೆಟ್ಟವನು ಯಾರು, ಅಭಿವೃದ್ಧಿ ಮಾಡಿಸೋನು ಯಾರು, ಹಾಳು ಮಾಡಿಸೋನು ಯಾರು ಎಂಬುದಾಗಿ ಅವನ್ನ ನಾವು ಲೆಕ್ಕದಲ್ಲಿ ಇಟ್ಕೊಂಡು ಡಿಸೈಡ್ ಮಾಡ್ಕೊಳ್ಬೇಕು. ಪೇತ್ರನ ಏನ್ ಮಾಡ್ತಿದ್ದಾನೆ? ಸುವಾರ್ತೆ ಸಾರಕ್ಕೆ ಹೋಗಿದ್ದಾನ? ಯೇಸು ಕ್ರಿಸ್ತನ ಮರಣದ ನಂತರ ಪೇತ್ರನು ಸುವಾರ್ತೆ ಸಾರಿದಾನ? ಯೇಸು ಕ್ರಿಸ್ತನ ಮರಣದ ನಂತರ ಪೇತ್ರನು ಸುವಾರ್ತೆ ಸಾರಿದಾನ? ಮೀನ್ ಹಿಡಿಯಕ್ಕೆ ಹೋಗ್ತಿದ್ದಾನೆ. ಯೇಸು ಕ್ರಿಸ್ತನ ನಿನ್ನನ್ನ ಮೀನ್ ಹಿಡಿಯುವ ಬೆಸ್ತನನ್ನಾಗಿ ಮಾಡುವುದಿಲ್ಲ, ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾಡುತ್ತೇನೆ. ಆ ಮಾತು ಪೇತ್ರನಿಗೆ ನೆನಪಿದ್ದಿದ್ರೆ ಮೀನ್ ಹಿಡಿಯಕ್ಕೆ ಹೋಗ್ತಿದ್ನ? ಆ ವಾಗ್ದಾನ ಪೇತ್ರನಿಗೆ ನೆನಪಿದ್ದಿದ್ರೆ ಮೀನ್ ಹಿಡಿಯಕ್ಕೆ ಹೋಗ್ತಿದ್ನ? ನೋ, ಹಿ ವೋಂಟ್.
ಹೋಗಿದ್ದಾನೆ ಅಂತಂದ್ರೆ ಅರ್ಥವೇನು? ಹೋಗಿದ್ದಾನೆ ಅಂತಂದ್ರೆ ಅರ್ಥವೇನು? ಮರೆತೋದ. ದೇವರ ಚಿತ್ತವೇನೆನ್ನುವುದು ಮರೆತೋದ. ದೇವರು ಕೂಡ ಪ್ರೇರೆ ನಮ್ಮನ್ನ ಬಹಳ ಕಷ್ಟಪಟ್ಟು ಲೋಕದಿಂದ ನಮ್ಮನ್ನ ಕ್ರಿಸ್ತನ ಬಳಿಗೆ ಬಹಳ ಶ್ರಮಿಸಿ ತಂದಿರ್ತಾನೆ. ಬಹಳ ವಾಕ್ಯಗಳನ್ನ ಹೇಳಿ, ಬಹಳ ಶ್ರಮೆಗಳನ್ನ ಅನುಭವಿಸಿ ನಮ್ಮನ್ನು ಕ್ರಿಸ್ತನ ಬಳಿಯಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ಯಾವುದೋ ಒಂದು ಪರಿಸ್ಥಿತಿಯಿಂದ ನಾವು ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತೇವೆ. ಯಾವುದೋ ಒಬ್ಬನಿಂದ ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತೇವೆ. ಮೊದಲಿನ ಪರಿಸ್ಥಿತಿಗಿಂತ ಈಗಿನ ಕೊನೆಯ ಪರಿಸ್ಥಿತಿ ಭಯಂಕರವಾಗಿರುತ್ತೆ. ಯಾಕೆಂತಂದ್ರೆ ಪ್ರಿಯರೇ, ಬಿಟ್ಟು ಬಂದಂತ ಪರಿಸ್ಥಿತಿಯನ್ನ ಮತ್ತೆ ಹಿಂಬಾಲಿಸಿಕೊಂಡು ಹೋದರೆ ನಮಗಿಂತ ದೌರ್ಭಾಗ್ಯರು ಬೇರೆ ಯಾರು ಇರೋದಿಲ್ಲ. ಪೇತ್ರನು ಕೂಡ ಅಂತ ಪರಿಸ್ಥಿತಿಯಲ್ಲಿ ಇದ್ದಾನೆ. ಏನ್ ಮಾಡ್ತಿದ್ದಾನೋ ಅರ್ಥ ಆಗ್ತಿಲ್ಲ. ಬುದ್ಧಿ ಇಲ್ಲದೆ ಇರುವಂತ ಕೆಲಸ ಮಾಡ್ತಿದ್ದಾನೆ. ಮತ್ತೆ ಮೀನುಗಳನ್ನು ಹಿಡಿಯುವಂತ ಬೆಸ್ತನಾಗಿ ಹೋಗೋದಕ್ಕೆ ಇಷ್ಟಪಡ್ತಿದ್ದಾನೆ. ಹೋದ ನಂತರ ರಾತ್ರಿ ಎಲ್ಲ ಮೀನ್ ಹಿಡಿದ್ರಂತೆ. ಮೀನ್ ಹಿಡಿದ್ರಂತೆ. ಆದ್ರೆ 4ನೇ ವಚನ, ಬೆಳಗಾಗುವಾಗ ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಒಂದು ಮೀನು ಸಿಗಲಿಲ್ಲ. ಒಂದು ಮೀನು ಸಿಕ್ಕಿಲ್ಲ ಅಂತಂದ್ರೆ ಬಿಸ್ನೆಸ್ ಇಲ್ಲ. ಒಂದು ಮೀನು ಸಿಕ್ಕಿಲ್ಲ ಅಂತಂದ್ರೆ ಅನನುಕೂಲತೆಗಳು, ಅನ್ಕಂಫರ್ಟಬಿಲಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಕ್ರಿಸ್ತನ ನಮ್ ಜೊತೆಗಿದ್ರೇನೆ ಎಲ್ಲ ಇರುತ್ತೆ. ಯೇಸು ಕ್ರಿಸ್ತನ್ ನಮ್ ಜೊತೆಗಿಲ್ವಾ? ಯೇಸು ಕ್ರಿಸ್ತ ನಮ್ ಜೊತೆಗಿಲ್ವಾ? ದೋಣಿ ಇರುತ್ತೆ, ಬಲೆ ಬೀಸೋದಕ್ಕೆ ಬಳೆ ಇರುತ್ತೆ, ಸಮುದ್ರವು ಕೂಡ ಇರುತ್ತೆ, ಮೀನು ಬೇಡ. ಇಷ್ಟೆಲ್ಲ ಇದ್ದಿದ್ದು ಯಾವುದಕ್ಕೆ? ಮೀನಿಗೆ. ಮತ್ತೆ ಮೀನೇ ಬಿದ್ದಿಲ್ಲ ಅಂತಂದ್ರೆ ಇಷ್ಟೆಲ್ಲ ಇದ್ದು ಕೂಡ ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತ ನಿಂತುಕೊಂಡು ನೀನು ಏನು ಇಲ್ಲದವನಾಗಿ ನಿಂತಿದ್ದರೂ ಪರವಾಗಿಲ್ಲ. ಯೇಸು ಕ್ರಿಸ್ತನಿಲ್ಲದೆ ನಿನ್ನ ಜೀವನದಲ್ಲಿ ಎಲ್ಲವಿದ್ದರೂ ಕೂಡ ಏನು ಇಲ್ಲದವನಾದ ಸಮಾನನು ನೀನು. ಏನು ಇಲ್ಲದವನಾದ ಸಮಾನನು. ಪೇತ್ರನು ಮತ್ತೆ ಮೀನು ಹಿಡಿಯಕ್ಕೆ ಹೋಗ್ತಿದ್ದಾನೆ. ಮೀನು ಹಿಡಿದ 3.5 ವರ್ಷ ದೊಡ್ಡದ, ಅವನ ಬದುಕು ದೊಡ್ಡದ. ಮೀನುಗಳನ್ನ ಹಿಡಿದಿರುವಂತ ಎಕ್ಸ್ಪೀರಿಯನ್ಸ್ ದೊಡ್ಡದ. ಮೀನುಗಳನ್ನ ಹಿಡಿದಿರುವಂತ ಎಕ್ಸ್ಪೀರಿಯನ್ಸ್ ದೊಡ್ಡದ, ಮನುಷ್ಯರನ್ನ ಹಿಡಿದಿರುವಂತ ಎಕ್ಸ್ಪೀರಿಯನ್ಸ್ ದೊಡ್ಡದ. ಜಾಸ್ತಿ ಯಾವ್ದಿದೆ? ಮೀನ್ ಹಿಡಿಯೋ ಎಕ್ಸ್ಪೀರಿಯನ್ಸ್. ಮತ್ತೆ ಮೀನ್ಗಳು ಬೀಳ್ಬಾರ್ದು. ಅದು ಏನು 1 ಅವರ್ 2 ಅವರ್ ಕೆಲಸ ಮಾಡಿದ್ದು ಸಮುದ್ರದ ಮೇಲೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಿದ್ರೆ ಒಂದು ಮೀನು ಬಿದ್ದಿಲ್ಲ. ಬೇಜಾರಿಂದ ಬರ್ತಿದ್ದಾರೆ. ಒಂದು ಮೀನು ಸಿಕ್ಕಲಿಲ್ಲ. 4ನೇ ವಚನ, ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಈ ಮಾತು ಚೆನ್ನಾಗಿ ಕೆರಳಾಗಿದೆ. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಯೇಸು ಕ್ರಿಸ್ತನು ದಡದಲ್ಲಿ ನಿಂತಿದ್ದರೂ ಕೂಡ ಈತನು ಯೇಸು ಎಂಬಂತ ಸಂಗತಿ ಅವರಿಗೆ ಗೊತ್ತಾಗಿಲ್ಲ. ಬಟ್ ಎ ಪ್ಯಾಥೆಟಿಕ್ ಸಿಚುವೇಶನ್. ಸಚ್ ಎ ಪ್ಯಾಥೆಟಿಕ್ ಸಿಚುವೇಶನ್ ಇದು. ಇಷ್ಟು ವರ್ಷಗಳ ಕಾಲ ಪ್ರಯಾಣ ಮಾಡಿದಂತ ಯೇಸು ಕ್ರಿಸ್ತನು ಕಾಣಿಸಿಲ್ಲ. ಏನು ಇಲ್ಲದೆ ಕೇವಲ ರೊಟ್ಟಿ ಮೀನಿರಬೇಕಾದ್ರೆ ಅದನ್ನ ಪ್ರಾರ್ಥನೆ ಮಾಡಿ ಸಾವಿರಾರು ಮಂದಿಗೆ ಹಂಚಿ 12 ಪುಟ್ಟಿಗಳನ್ನ ಎತ್ತಿದಂತಹ ಸಮಯವನ್ನ ಮರ್ತೋಗ್ಬಿಟ್ಟಿದ್ದಾರೆ. ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದಾರೆ. ಯೇಸುವನ್ನು ಅವರೇನ್ ಮಾಡಿಲ್ವಂತೆ, ಯಾರೆಂದು ಅವರಿಗೆ ತಿಳಿಯಲಿಲ್ಲ. ತುಂಬಾ ಜನ ದೂರದಿಂದ ನಡ್ಕೊಂಡು ಬರ್ತಿದ್ದಾರೆ ಅನ್ಕೊಳ್ಳಿ. ನಾವ್ ಇಲ್ಲಿಂದ ಝೂಮ್ ಮಾಡ್ಬಿಟ್ಟು ನೋಡಿ ಅವ್ರ ವಾಕಿಂಗ್ ಸ್ಟೈಲ್ ಎಲ್ಲ ಅನಲೈಸ್ ಮಾಡಿ ಏನ್ ಹೇಳ್ತೀವಿ ಅಂತಂದ್ರೆ ಇವ್ನ ಅವನೇ ಹೇಳ್ತೀವಿ. ಯಾಕಂತಂದ್ರೆ ಆ ತರ ವಾಕಿಂಗ್ ಸ್ಟೈಲ್ ಅವನಿಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಆ ತರ ನಡೆಯೋನ್ ಅವನು ಬಿಟ್ರೆ ಬೇರೆ ಯಾರು ಇಲ್ಲ. ನೋಡೋಣ ಹತ್ರ ಬಂದ್ಮೇಲೆ ಇವನ್ನ ಇಷ್ಟು ವರ್ಷ ನೋಡ್ದವನು ಕರೆಕ್ಟ್ ಆಗಿ ಹೇಳ್ದ, ಪಾಸ್ ಆದ. ಯಾಕಂದ್ರೆ ಅವ್ನ ವಾಕಿಂಗ್ ಸ್ಟೈಲ್ ಹಂಗೆ. ಕೆಲವ್ರ ಜೊತೆಗೆ ಸ್ವಲ್ಪ ಕಾಲ ಸಹವಾಸ ಮಾಡಿದ್ರೆ ಎಲ್ಲವನ್ನ ಅನಾಲಿಸಿಸ್ ಮಾಡ್ಬಿಟ್ಟು ದೂರದಿಂದ ಇದ್ರೇನೆ ಲೆಕ್ಕ ಹಾಕದಂತ ಮನುಷ್ಯರ ಜ್ಞಾನವಿರುವಂತ ನಾವು 3.5 ವರ್ಷಗಳ ಕಾಲ ಕ್ರಿಸ್ತನ ಜೊತೆಗಿದ್ದರು. 3.5 ವರ್ಷಗಳ ಕಾಲ ಕ್ರಿಸ್ತನನ್ನ ಮುಟ್ಟಿದರು. 3.5 ವರ್ಷಗಳ ಕಾಲ ಕ್ರಿಸ್ತನ ಜೊತೆಗೆ ತಿಂದರು. 3.5 ವರ್ಷಗಳ ಕಾಲ ಕಷ್ಟ ಬಂದರು, ಕ್ರಿಸ್ತನ ಜೊತೆಗಿದ್ದರು. ಸಂತೋಷ ಬಂದರು, ಕ್ರಿಸ್ತನ ಜೊತೆಗಿದ್ದರು. ಹಗಲಿರುಳು ಪ್ರಾರ್ಥನೆ ಮಾಡಿದರು. ಇಷ್ಟೆಲ್ಲ ಮಾಡಿದರು ಕೂಡ ಕೊನೆಗೆ ಈತನೇ ಯೇಸು ಎಂದವರಿಗೆ ತಿಳಿಯಲಿಲ್ಲ. ಎಷ್ಟು ದಿನ ದೂರ ಇದ್ರು ಪ್ರಿಯರೇ ಯೇಸು ಕ್ರಿಸ್ತನ? ಎಷ್ಟು ದಿನ ದೂರ ಆದ್ರು? 3 ದಿನ ಎಲ್ಲಿ? 3.5 ವರ್ಷ ಎಲ್ಲಿ? 3 ದಿನಕ್ಕೆ ಮರ್ತೋಗ್ಬಿಡ್ತೀರಾ? 3 ದಿನಕ್ಕೆ ಮರ್ತೋಗ್ಬಿಡ್ತೀರಾ? ಫಾರ್ ಎಕ್ಸಾಂಪಲ್, ಮುಖ್ಯ ವಾಕ್ಯೋಪದೇಶಕರು ಸುನಿಲಣ್ಣವರು
ಮತ್ತೆ 3 ವರ್ಷ ಬಿಟ್ಕೊಂಡು ಬರ್ತಾರೆ. ಯಾರು ನೀವು ಅಂತ ಕೇಳ್ತೀರ. ಯಾಕೆ? 5 ದಿನ ತಾನೇ ಅವ್ರನ್ನ ನೀವು ನೋಡಿದ್ದು. ಮತ್ತೆ 5 ವರ್ಷ 10 ವರ್ಷ ಬಿಟ್ಕೊಂಡು ಬಂದ್ರು ಕೂಡ ನೀವು ಸುನಿಲ್ ಬ್ರದರ್ ನೀವೇ ತಾನೆ, ಮುಖ್ಯ ವಾಕ್ಯೋಪದೇಶಕರು ನೀವೇ ತಾನೆ ಹೇಳ್ತೀವ ಇಲ್ವ? ಇವರಿಗೂ ಕ್ರಿಸ್ತನಿಗೂ ಅಂದಿನ ಪರಿಸ್ಥಿತಿಗೆ ಇದ್ದಂತ ಕಾಲದ ವ್ಯವಧಿ ಎಷ್ಟು? ಜಸ್ಟ್ ಮ್ಯಾಟರ್ ಆಫ್ ಎ ವೀಕ್. 3 ರಿಂದ 6 ದಿನಗಳ ಗ್ಯಾಪ್ ಮಾತ್ರ ಅವರ ಮಧ್ಯದಲ್ಲಿದೆ. ಈ ಒಂದು ವಾರದಲ್ಲಿ ಯಾರನ್ನ ಮರ್ತಿದ್ದಾರೆ? ಯೇಸು ಕ್ರಿಸ್ತನನ್ನ ಮರ್ತಿದ್ದಾರೆ. ಒಂದು ವಾರದಲ್ಲೇನ? ವಾರದಲ್ಲೇ. ನಾವು ಕೂಡ ಬರೀತೇವ? 5 ದಿನ ವಾಕ್ಯ ಕೇಳುತ್ತೆ, 6ನೇ ದಿನಕ್ಕೆ ಏನ್ ಕೇಳಿದ್ರೆ ಮರ್ತು ಬಿಟ್ಟಿರ್ತೇವೆ. ಈ 5 ದಿನ ಬೆಳಿಗ್ಗೆ ಎದ್ದು ಗೂಗಲ್ ಮೀಟ್ ಅಲ್ಲಿ ಸೇರುತ್ತೇವೆ, ಮತ್ತೆ 5 ದಿನ ಆದ್ಮೇಲೆ ಮತ್ತೆ ಇದೇ ತರ ಬೆಳಿಗ್ಗೆ ಎದ್ದು ಗೂಗಲ್ ಮೀಟ್ ಅಲ್ಲಿ ಸೇರ್ತೇವ? ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ದೇವ್ರಿಗೆ ಗೊತ್ತು. ಪ್ರಿಯರೇ, ಯಾಕೆ ಇದನ್ನೆಲ್ಲ ಹೇಳ್ತಿದ್ದೇನೆ ಅಂತಂದ್ರೆ, ಕ್ರಿಸ್ತನು ನಮ್ಮಿಂದ ದೂರವಾದನ ನಮ್ಮ ಜೀವನದಲ್ಲಿ ಎಲ್ಲವೂ ಇದ್ದರೂ ಕೂಡ ಏನು ಇಲ್ಲದಂತೆ ಸಮಾನ. ಒಮ್ಮೆ ನೋಡ್ಕೊಳ್ಳಿ, ಇದನ್ನ ನನ್ನ ಜೊತೆಗೆ ಯೇಸು ಕ್ರಿಸ್ತನು. Am I with Christ? ನನ್ನ ಪ್ರಯಾಣದಲ್ಲಿ ಕ್ರಿಸ್ತನಿದ್ದಾನ, ನನ್ನ ಜೊತೆಗೆ ಕ್ರಿಸ್ತನಿದ್ದಾನ, ನನ್ನ ಸಹವಾಸದಲ್ಲಿ ಯೇಸು ಕ್ರಿಸ್ತನಿದ್ದಾನ. ಒಂದು ವೇಳೆ ಇಲ್ಲದೆ ಚೆಕ್ ಇಟ್, ಅದನ್ನ ನೋಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಸ್ವಾಮಿ, ನೀನು ನನ್ನ ಜೊತೆಲಿರ್ಬೇಕು, ನೀನು ನನ್ನ ಪಕ್ಕದಲ್ಲಿರಬೇಕು, ನೀನು ನನ್ನ ಸಹವಾಸದಲ್ಲಿದ್ದರೆ ಕರ್ತನೆ, ನನ್ನ ನಂಬಿಕೆಗೆ ಕರ್ತನು ನೀನಾಗಿದೆಯಾ, ನನ್ನ ನಂಬಿಕೆಗೆ ಆಧಾರಭೂತನು ನೀನಾಗಿದೆಯಾ, ನನ್ನ ಸಹವಾಸದಲ್ಲಿ ನೀನಿರು. ರಾತ್ರಿ ಎಲ್ಲ ಮೀನಿರಲಿಲ್ಲವಂತೆ, ಯೇಸು ಸ್ವಾಮಿ ದಡದಲ್ಲಿ ನಿಂತಿರಬೇಕಾದರೆ ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಇದಕ್ಕಿಂತ ಭಯಂಕರವಾದಂತಹ ಪರಿಸ್ಥಿತಿ ಬೇರೆ ಯಾವುದು ಇಲ್ಲ. ತಿಳಿಯಲಿಲ್ಲ. ಮಕ್ಕಳಿಗೆ ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಳೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ರಾತ್ರಿ ಎಲ್ಲ ಕಷ್ಟಪಟ್ಟರು, ಮೀನು ಸಿಕ್ಕಿಲ್ಲ. ಯೇಸು ಕ್ರಿಸ್ತನು ಹೇಳಿದ ತಕ್ಷಣ ಬಳೆಯನ್ನು ಎಳೆಯುವುದಕ್ಕಾಗದೇ ಇರುವಷ್ಟು ಮೀನು ಸಿಕ್ಕಿತು. ಯೇಸು ಕ್ರಿಸ್ತನ ದೋಣಿಯಲ್ಲಿದ್ದರೆ ಧೈರ್ಯನೇ ಬೇರೆ, ಯೇಸು ಕ್ರಿಸ್ತನ ಪ್ರಯಾಣದಲ್ಲಿ ಜೊತೆಗಿದ್ದರೆ ಧೈರ್ಯನೇ ಬೇರೆ. ಎಲ್ಲವೂ ಇದ್ದು ಯೇಸು ಕ್ರಿಸ್ತನಿಲ್ಲದೆ ಹೋದರೆ ಪ್ರಯಾಣವು ನಿಂತೋಗುತ್ತೆ. ಸಮುದ್ರದ ಪ್ರಯಾಣ ಮಾಡ್ಬೇಕಾದ್ರೆ ದೊಡ್ಡ ಬಿರುಗಾಳಿ ಬಂದಾಗ ಶಿಷ್ಯರೆಲ್ಲರೂ ಕೂಡ ಪ್ಯಾನಿಕ್ ಆಗ್ಬಿಟ್ರು. ಅವಾಗ ಯೇಸು ಸ್ವಾಮಿನ ಎಬ್ಬರಿಸ್ಬಿಟ್ಟು, ಸ್ವಾಮಿ ನಾವೆಲ್ಲರೂ ಸಾಯ್ತೇವೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳಿದಂತ ಒಂದೇ ಒಂದು ಮಾತು, ಯಾಕೆ ಹೆದರ್ತಿದ್ದೀರಾ? ನಿನ್ನ ದೋಣಿಯಲ್ಲಿರುವಾತನು ನಾನು, ನಿನ್ನ ಜೊತೆಗೆ ಪ್ರಯಾಣ ಮಾಡುತ್ತಿರುವವನು ನಾನು. ಆರ್ ಯು ಅಫ್ರೈಡ್? ಧೈರ್ಯವಿಲ್ವಾ? ಭಯನ? ಹೆದರಿಕೆನ? ನಾನಿದ್ದರೆ ನೀನು ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ಶಟ್ ಅಪ್, ಮಾತಾಡ್ಬೇಡ. ಯೇಸು ಕ್ರಿಸ್ತನ ಎದ್ದು ಹೋದ. ಗಾಳಿಯನ್ನು ಸಮುದ್ರವನ್ನು ಗದರಿಸಿದ ನಂತರ ಅದೇನಾಯ್ತು? ತಣ್ಣಗಾಯ್ತು. ನಿನ್ನ ನನ್ನ ಜೀವನದಲ್ಲೂ ಕೂಡ ಕ್ರಿಸ್ತನ ಸಮುದ್ರದಲ್ಲಿ ಎಷ್ಟು ದೊಡ್ಡ ಅಲೆ ಇದ್ದರೂ ಕೂಡ ಕ್ರಿಸ್ತನ ಪಕ್ಕದಲ್ಲಿದ್ದಾರ? ಓಕೆ, ನನ್ನ ಜೊತೆಗೆ ಕ್ರಿಸ್ತನಿದ್ದಾನೆ. ಎಂಥ ಪರಿಸ್ಥಿತಿನೇ ಬರಲಿ ಅದನ್ನ ತಣ್ಣಗೆ ಮಾಡೋದಕ್ಕೆ ಶಕ್ತನಾದಂತ ಸರ್ವಶಕ್ತನು ಬರೀ ಬಾಯಿ ಮಾತಿನಿಂದ ಉಂಟು ಮಾಡಿದಂತ ಸರ್ವ ಸೃಷ್ಟಿಕರ್ತನೇ ನನ್ನ ಪಕ್ಕದಲ್ಲಿರಬೇಕಾದ್ರೆ ವೈ ಶುಡ್ ಐ ಹ್ಯಾವ್ ಟು ಬಿ ಅಫ್ರೈಡ್? ನಾನು ಯಾಕೆ ಹೆದರಬೇಕು? ಕ್ರಿಸ್ತನೇ ಇಲ್ಲ ಅಂತಂದ್ರೆ ಹಾಗೆ ಹೆದರಬೇಕು. ಸಮುದ್ರ ತಣ್ಣಗಿದ್ರು ಹೆದರಬೇಕು, ಎಲ್ಲಾ ಬಳೆಗಳಿದ್ರು ಹೆದರಬೇಕು, ಮೀನ್ ಹಿಡಿಯುವಂತ ತಲಾಂತನಿಗಿದ್ರು ಹೆದರಬೇಕು. ಗಾಡಿ ಓಡಿಸ್ಬೇಕಾದ್ರೆ ಯಾಕೆ ಅಪ್ಪ ಅಮ್ಮ ಮೆತ್ತಗೊಡ್ಸಿ ಅಂತಾನೆ? ಇಲ್ಲ, ನಾನು ಚೆನ್ನಾಗಿ ಓಡಿಸ್ತೇನೆ, ನಾನು ಸಖತ್ತಾಗಿ ಗಾಡಿ ಕಂಟ್ರೋಲ್ ಮಾಡ್ತೇನೆ, 100 ಸ್ಪೀಡ್ ಅಲ್ಲಿ ಹೋದ್ರು ಕೂಡ ಸೂಪರ್ ಆಗಿ ಕಂಟ್ರೋಲ್ ಮಾಡ್ತೇನೆ ಅಂತಂದ್ರು ಕೂಡ ನಿನಗ್ ಗಾಡಿ ಓಡ್ಸಕ್ ಬರುತ್ತೆ, ಬಟ್ ನಿನ್ ಮುಂದೆ ಇರೋನ್ ಗಾಡಿ ಓಡ್ಸಕ್ ಬರಲ್ಲ. ಅವ್ನು ಯಥವಾತ್ವ ಬಂದ್ಬಿಟ್ಟು ನಿನ್ ಮೇಲೆ ಬಿದ್ರೆ ನೀನು ಹೋಯ್ತೀಯ. ಅರ್ಥ ಆಗ್ತಿದ್ಯ? ಅವನು ಹಂಗೆ ಬಂದ್ಬಿಟ್ಟು ನಿನ್ನ ಮೇಲೆ ಬಿದ್ರೆ ನೀನು ಹೋಯ್ತೀಯ, ನಿನ್ ಗಾಡಿನೂ ಕೂಡ ಹೋಗುತ್ತೆ. ಅದಕ್ಕೆ ನೀನ್ ಸ್ಲೋ ಆಗಿ ಹೋಗು, ನಿನ್ನ ಲೆವೆಲ್ ಅಲ್ಲಿ ನೀನು ಹೋಗು. ಯಾಕೆಂತಂದ್ರೆ ನಿನಗ್ ಬರುತ್ತೆ ಅಂತ ನಿನಗ್ ಗೊತ್ತು, ಪಕ್ಕದಲ್ಲಿರೋನು ಗೊತ್ತಿಲ್ವಲ್ಲ ನಿನಗ್ ಬರುತ್ತೆ ಅಂತ. ಅವನು ಗೊತ್ತುಬಿಟ್ಟು ನಿನ್ ಮೇಲೆ ಮತ್ತೆ ಜಗಳಕ್ ಬರ್ತಾನೆ. ಅದಕ್ಕೆ ಮೆತ್ತಿಗೆ ಪ್ರಿಯರೇ, ಕ್ರಿಸ್ತನು ನಮ್ಮ ಜೊತೆಗಿಲ್ಲದೆ ಹೋದರೆ ವಿ ಆರ್ ನಥಿಂಗ್. ಎಳೆಯುವುದಕ್ಕಾಗದಿರೋಷ್ಟು ಮೀನುಗಳು ಬಿದ್ದವು. ನಂತರ ನೋಡಿ 7ನೇ, ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು
ಹೇಳಿದನು. ಸ್ವಾಮಿಯವರೆಂದು ಸೀಮೋನ ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಳ್ಳಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಲದಲ್ಲಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಬಳೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು. ಮಿಕ್ಕಿರುವಂತ ಶಿಷ್ಯರ ಬಗ್ಗೆ ಮಾತಾಡ್ತಿಲ್ಲ, ಪೇತ್ರನ ಬಗ್ಗೆ ಮಾತ್ರ ಮಾತಾಡ್ತಾರೆ. ಏನ್ ಮಾಡ್ತಂತೆ ಪೇತ್ರನು? ಮೈ ಮೇಲೆ ಬಟ್ಟೆ ಇಲ್ವಂತೆ, ಏನೋ ಕಾಣಿಸ್ತಂತೆ, ಅದನ್ನು ಸೊಂಟಕ್ಕೆ ಸುತ್ಕೊಂಡಂತೆ ನೀರಿನಲ್ಲಿ ಮುಳುಗ್ಬಿಟ್ಟ. ಯಾಕೆ ಯಾಕೆ ಯಾಕೆಂತಂದ್ರೆ ಮುಖ ತೋರಿಸ್ಲಿಕ್ಕಾಗಿಲ್ಲ ಯೇಸು ಕ್ರಿಸ್ತನ ಮುಂದೆ, ತಲೆ ಎತ್ತಿ ಮಾತಾಡ್ಲಿಕ್ಕಾಗಿಲ್ಲ. ಯೇಸು ಕ್ರಿಸ್ತನು ಅಲ್ಲಿ ನಿಂತಿರುವಂತದ್ದು ಯೇಸು ಕ್ರಿಸ್ತನೆಂಬಂತ ಸಂಗತಿ ಗೊತ್ತಾದ ತಕ್ಷಣ ಹೌ ಕ್ಯಾನ್ ಐ, ನಾನು ಹೆಂಗೆ ಆತನ ಮುಂದೆ ತಲೆ ಎತ್ತಿ ಮಾತಾಡ್ಲಿಕ್ಕಾಗತ್ತೆ? ನಾನು ಆತನನ್ನು ಅರಿಯಲ್ಲ ಅಂತ 3 ಸಾರಿ ಹೇಳಿದವನಲ್ವಾ, ಹೇಳಲ್ಲ ಎಂಬುದಾಗಿ ಬಾಯಿ ಬಿಟ್ಟು ಸುಳ್ಳು ಹೇಳಿದವನಲ್ವಾ, ನಾನು ಮೋಸ ಮಾಡಿದವನಲ್ವಾ, ದ್ರೋಹ ಮಾಡಿದವನಲ್ವಾ, ಹೌ ಕ್ಯಾನ್ ಐ? ಆಗಲ್ಲ. ಆತನ ಮುಂದೆ ನಿಂತುಕೊಂಡು ಧೈರ್ಯವಾಗಿ ಮಾತನಾಡುವಷ್ಟು ಧೈರ್ಯ ನನಗೆ ಇಲ್ಲ. ಆತನನ್ನು ಎದುರಾಕೊಂಡು ಆತನ ಮುಖವನ್ನು ನೋಡುವಷ್ಟು ಧೈರ್ಯ ನನಗಿಲ್ಲ ಅಂತೇಳಿ ನೀರಿನಲ್ಲಿ ಮುಳುಗ್ಬಿಟ್ಟ. ನಮಗ್ ಧೈರ್ಯ ಜಾಸ್ತಿ. ತಪ್ಪು ಮಾಡೋದನ್ನು ಕೂಡ ಈ ತರ ಬಿಳಿ ಬಟ್ಟೆ ಹಾಕೊಂಡು ನಾನು ಪರಿಶುದ್ಧನು ಅಂತ ಕೂತ್ಕೊಳ್ಳೋಷ್ಟು ಧೈರ್ಯ ನಮಗೆ ಧೈರ್ಯ ಜಾಸ್ತಿ. ಚರ್ಚಿಗೆ ಬರೋದಕ್ಕಿಂತ ಮೊದಲು ಬಾಯಿಗೆ ಬರೋ ಹುಲ್ಸ್ ಮಾತೆಲ್ಲ ಮಾತಾಡ್ತೇವೆ, ಚರ್ಚಿಗೆ ಬಂದಿದ ತಕ್ಷಣ ಪರಿಶುದ್ಧರಾಗ್ಬಿಡ್ತೇವೆ. ಚರ್ಚಿಂದ ಬಿಟ್ರೆ ಮತ್ತೆ ಹಳೆ ಜೀವನ, ಮತ್ತೆ ಹೊಲಸು ಮಾತು, ಮತ್ತೆ ಜಗಳ, ಮತ್ತೆ ಮೋಸ, ಮತ್ತೆ ವಂಚನ ಎಲ್ಲ ನಡೆಯುತ್ತೆ. ಬಟ್ ಚರ್ಚಲ್ಲಿ ಬಂದಿದ ತಕ್ಷಣ ಮಾತ್ರ ನಮಗಿಂತ ಪರಿಶುದ್ಧರು ಬೇರೆ ಯಾರು ಕಾಣಿಸಲ್ಲ, ನಮಗಿಂತ ಒಳ್ಳೆಯವರು ಬೇರೆ ಯಾರು ಕಾಣಿಸಲ್ಲ. ಅಷ್ಟು ಒಳ್ಳೆಯವರು ಆಗ್ಬಿಡ್ತೇವೆ. ಪೇತ್ರನಿಗೆ ಆ ಧೈರ್ಯ ಇಲ್ಲ, ಪೇತ್ರನಿಗೆ ಆ ಕೆಪಾಸಿಟಿ ಇಲ್ಲ. ಬೇಡ 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 ಬೇಡ, ನಾನು ಕ್ರಿಸ್ತನ ಜೊತೆಗೆ ಮಾತಾಡ್ಲಿಕ್ಕೆ ಆಗಲ್ಲ, ಕ್ರಿಸ್ತನ ಜೊತೆಗೆ ಇರ್ಲಿಕ್ಕೆ ಆಗಲ್ಲ. ಮೋಸ ಮಾಡ್ದೆ, ನಾನು ದ್ರೋಹ ಮಾಡಿದೆ, ನನಗಾಗಲ್ಲ ಹಾಗಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಬಿಟ್ಬಿಟ್ರ ಪೇತ್ರನನ್ನ ಕರೆದು, ಪೇತ್ರನೇ ಬಾಯ್, ಇಲ್ಲ ಸ್ವಾಮಿ ನಾನು ಬರಲ್ಲ. ಇಲ್ಲ ನೀನ್ ಬಾ ಪಕ್ಕದಲ್ಲಿ ಕುಂಡಿಸ್ಕೊಂಡು ಭುಜದ ಮೇಲೆ ಕೈ ಇಟ್ಟು ಯೇಸು ಸ್ವಾಮಿ ಕೇಳಿದ ಪ್ರಶ್ನೆ, ಮಿಸ್ಟರ್ ಪೇತ್ರ, ನೀನ್ ನನ್ನನ್ನ ಪ್ರೀತಿ ಮಾಡ್ತಿದೀಯಾ? ಅವಾಗ ಪೇತ್ರನ್ ಏನಂತ ಉತ್ತರ ಕೊಡ್ಬೇಕು ಹೇಳಿ? ಹೌದು ಅಂತ ಹೇಳಿದ್ರೆ ಈ ಭುಜದ ಮೇಲೆ ಕೈ ಹಾಕಿರುವಂತ ಭುಜವನ್ನು ಹಂಗೆ ಟೈಟ್ ಆಗಿ ಹಿಡ್ಕೊಂಡು ರೈಟ್ ಹ್ಯಾಂಡ್ ಅಂತ ಫೈಡ್ ಅಂತ ಕಪಾಳ ಬಿಟ್ಬಿಟ್ಟು ಎಲ್ಲ ಹೋಗಿದ್ದೆ. ನನ್ನ ಶಿಲುಬೆ ಹಾಕ್ಬೇಕಾದ್ರೆ ಎಲ್ಲ ಹೋಗಿದ್ದೆ. ಸೈನಿಕರು ಬಂದಾಗ ನನ್ನ ಹಿಡ್ಕೊಂಡು ಹೋಗ್ಬೇಕಾದ್ರೆ ನಾನೇನ್ ಹೇಳಿದೆ ನಿನಗೆ? ಏನ್ ಹೇಳಿದೆ? 3 ಸಲ ನೀನು ಸುಳ್ಳು ಹೇಳೋವರೆಗೂ ಕೊಂಕೋವರೆಗೂ ಏನೋ ಕೋಳಿ ಕೂಗಲ್ಲ ಅಂತ ಕೂಗ್ತಾ ಇಲ್ವಾ? ಇವಾಗ ನಾನು ಲವ್ ಮಾಡ್ತೇನೆ, ಫೈಡ್ ಅಂತ ಬಿಟ್ಬಿಟ್ಟು ಹೋಗ್ ಸೈಡ್ ಹೋಗ್, ಕಾಣಿಸ್ಬೇಡ ನೀನ್, ನನಗೆ ಕಾಣಿಸದ ಓದಿದ್ದೀನಿ ನಿನ್ನ ಅಂದ್ರ ಏನಂತ ಪೀಟರ್ ಪೇತ್ರನಿಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಚಿಕ್ಕ ಸ್ವರದಿಂದ ಹೇಳಿದಾಗ ಎಸ್ ಐ ಲವ್ ಯು, ನನ್ನನ್ನ ಪ್ರೀತಿ ಮಾಡೋದಾದ್ರೆ ನನ್ನ ಮಂದೆಯನ್ನು ಬೇಯಿಸ್. ಸರಿ ಸ್ವಾಮಿ, ನಾನು ಬರ್ಲಾ? ಇಲ್ಲ ಕೂತ್ಕೋ. ಸ್ವಾಮಿ, ನಿನ್ ಪಕ್ಕದಲ್ಲಿ ಕೂತ್ಕೊಳ್ತಿದ್ರೆ ನನ್ ಟೆನ್ಷನ್ ಜಾಸ್ತಿ ಆಗ್ತಿದೆ, ನನಗೆ ಅಸಹ್ಯ ಆಗ್ತಿದೆ, ನನ್ನ ಮೇಲೆ ನನಗೇನು ಅಸಹ್ಯ ಆಗ್ತಿದೆ. ಬೇಡ, ನಾನು ಹೋಗ್ತೇನೆ, ನನ್ ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ. ಇಲ್ಲ ನಿನ್ ಪಕ್ಕದಲ್ಲಿ ಹೋಗ್ತೇನೆ. ಮತ್ತೆ ಭುಜದ ಮೇಲೆ ಕೈ ಹಾಕಿ, ಪೇತ್ರನೇ ಏನಯ್ಯ, ಡು ಯು ಲವ್ ಮೀ? ನನ್ನನ್ನು ಪ್ರೀತಿ ಮಾಡ್ತಿದೀಯಾ ಅಂತ ಕೇಳಿದಾಗ ಮತ್ತೆ ಪೇತ್ರನಿಗೆ ಡೌಟ್. ನನ್ನ ಮನಸ್ಸಲ್ಲಿ ಏನಿದೆ ನಿನಗ್ ಗೊತ್ತಲ್ಲ, ನಾನು ಎಂತವನಂತ ನಿನಗ್ ಗೊತ್ತಲ್ಲ ಅಂತಾನೆ ಏನಯ್ಯ ಈ ಪ್ರಶ್ನೆ? ನಾನು ನಿನ್ನ ಪ್ರೀತಿ ಮಾಡ್ತಿದ್ದೇನೆ ಇಲ್ವಾ ನಿನಗ್ ಗೊತ್ತಲ್ಲ, ಏನಿ ಪ್ರಶ್ನೆ? ಹೌದಾ, ಹಾಗಾದ್ರೆ ನನ್ನ ಮಂದೆಯನ್ನು ಹೋಗ್ಲಾ, ಟೈಮ್ ಜಾಸ್ತಿ, ನಾನು ಹೋಗ್ತೇನೆ. ಸಿಟಿ ಮತ್ತೆ ಭುಜದ ಮೇಲೆ ಕೈ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ, ಪೇತ್ರನೇ ಏನಯ್ಯ? ಸೇಮ್ ಕ್ವಶನ್,
ಡು ಯು ಲವ್ ಮೀ? ಡು ಯು ಲವ್ ಮೀ? ನನ್ನ ಮನಸ್ಸೇ ನಿನಗೆ ಕೊಟ್ಬಿಟ್ಟಿದ್ದೀನಿ. ನಿನ್ನಿಷ್ಟ, ನಿನ್ನಿಷ್ಟ. ನನಗೆ ಮಾತಾಡಲಿಕ್ಕೆ ಮಾತುಗಳು ಇಲ್ಲ. ಅಷ್ಟೇ. ಕೊನೆಯದಾಗಿ ಯೇಸು ಕ್ರಿಸ್ತನು ಹೇಳುವಂತ, ನೀನೊಂದು ವೇಳೆ ಪ್ರೀತಿ ಮಾಡೋದಂದ್ರೆ ನನ್ನ ಮಧ್ಯೆಯನ್ನು ಈಗ ಬದಲಾದ ಪೇತ್ರ, ಈಗ ಮನಸಾಂತರವನ್ನ ಹೊಂದಿದ ಪೇತ್ರನು, ಹೀಗೆ ಹೃದಯವನ್ನ ಬದಲಾಯಿಸಿಕೊಂಡ ಪೇತ್ರನು ಈಗ ನಿರ್ಣಯಿಸಿಕೊಂಡ, ಬದುಕಿದರೆ ಕ್ರಿಸ್ತನಿಗೋಸ್ಕರ ಬದುಕ್ತೇನೆ, ಕ್ರಿಸ್ತನನ್ನ ಇನ್ನು ಮುಂದೆ ನಾನು ದೂರ ಮಾಡಿಕೊಳ್ಳೋದಿಲ್ಲ ಎಂಬುದಾಗಿ. ಇನ್ನು 40 ದಿನಗಳಾದ ಮೇಲೆ ಪೆಂತೆಕೋಸ್ತ ಹಬ್ಬದ ದಿನದಲ್ಲಿ ಎಲ್ಲರೂ ಸೇರಿರಬೇಕಾದ್ರೆ ಪವಿತ್ರಾತ್ಮನವರ ಮೇಲೆ ಅಗ್ನಿಯಂತೆ ಇಳಿಯುವಂತದ್ದು. ಪೇತ್ರನು ನಿಂತುಕೊಂಡು ಅಲ್ಲಿರುವಂತ ಸಕಲ ಯಹೂದ್ಯರಿಗೆ, ಸಕಲ ಜನರಿಗೆ ಮಾಡಿದಂತ ಸುವಾರ್ತೆ ಪ್ರಪಂಚನೆ, ಒಂದು ದೊಡ್ಡ ಸಾಮ್ರಾಜ್ಯದ ನಿರ್ಮಾಣ, ಒಂದು ಮಹಾ ಸಾಮ್ರಾಜ್ಯದ ಪ್ರಾರಂಭ ಪೇತ್ರನು ಮಾಡಿದನು. ಆ ದಿನ ರಕ್ಷಿಸಲ್ಪಟ್ಟಂತವರು 3000 ಮಂದಿ. ಯಾವ 3 ಸಾರಿ ಆದ್ರೆ ನನಗೆ ಗೊತ್ತಿಲ್ಲ 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 ಅಂತ ಹೇಳಿದ್ರಲ್ಲ, ಅಷ್ಟು 1000 ಮಂದಿಯನ್ನ ಸಂಪಾದಿಸಿಕೊಂಡಂತವನು ಪೇತ್ರನು. ಯೇಸು ಸ್ವಾಮಿ ಯಾಕೆ 3 ಸರಿನೇ ಕೇಳಬೇಕು? ಡು ಯು ಲವ್ ಮೀ? ಡು ಯು ಲವ್ ಮೀ? ಡು ಯು ಲವ್ ಮೀ? ಯಾಕೆ 3 ಸಲ ಕೇಳ್ಬೇಕು? ಒಂದ್ಸಲ ಕೇಳಿದ್ರೆ ಗೊತ್ತಿಲ್ಲ, 3 ಸಲ ಯಾಕೆ ಕೇಳ್ಬೇಕು? ಯಾಕೆಂತಂದ್ರೆ, ಮಗನೇ ಪೇತ್ರನೇ, ನೀನ್ ಎಷ್ಟು ಹೇಳಪ್ಪ ಸುಳ್ಳು ಹೇಳಿದ್ದು? ಅಯ್ಯ, ಈ ಬಾಯಿಂದ, ಈ ಹೊಲಸು ಬಾಯಿಂದ ಹೆಂಗ್ ಕೈ ಹೇಳಿ, ಪರವಾಗಿಲ್ಲ ಹೇಳಿ, ಮುಗ್ದಾಯ್ತು. ನಾನು ಕೂಡ ಎದ್ದು ಬಂದಿದ್ದೀನಲ್ಲ, ಓವರ್ ಆಕ್ಟಿಂಗ್ ಮಾಡ್ಬೇಡ, ಹೇಳಿ. ಎಷ್ಟು ಸಲ ಹೇಳಿದ? 3 ಸಲ. ನಾನು ನಿನಗೊಂದು 3 ಪ್ರಶ್ನೆ ಕೇಳ್ದ. ಏನಯ್ಯ, ಏನ್ ಪ್ರಶ್ನೆ? ಯಾಕೆ ಹೇಳಿದೆ ನೀನು ಅಂತಂದ್ರೆ, ಏನೋ ಆಯ್ತು ನಿನಗೆ ಅಂದ್ರ, ನಾನ್ ನಿನ್ನ ಇಷ್ಟೊಮ್ಮೆ ಪ್ರೀತಿ ಮಾಡುತ್ತಲ್ಲ, ಹಿಂಗೆಲ್ಲ ಚಾಕು ಚುಚ್ಚಬಾರ್ದು ನೀನು ಅಂತಂದ್ರ, ಹಿಂಗೆಲ್ಲ ಮೋಸ ಮಾಡಬಾರ್ದು ನೀನು ಅಂತಂದ್ರ, ಪೀಟರ್ ಬಟ್ ಯು ಸ್ಟಿಲ್ ಲವ್ ಮೀ? ಇನ್ನೂ ಪ್ರೀತಿ ಮಾಡ್ತಿದ್ಯಾ? ಎಸ್ ಸೈಡ್. ಇನ್ನೂ ಪ್ರೀತಿ ಮಾಡ್ತಿದ್ಯಾ? ಎಸ್ ಸೈಡು. ಹಾಗಾದ್ರೆ ನನ್ನ ಮಂದೆಯನ್ನು. ಪೇತ್ರನಿಗೆ ಆತನ ಹೆಸರು ಪೇತ್ರನಲ್ಲ, ಸಿಮೋನನ. ಯೇಸು ಕ್ರಿಸ್ತನಿಟ್ಟ ಹೆಸರೇ ಪೇತ್ರ. ಇನ್ನು ಹೇಳ್ಬೇಕಂದ್ರೆ ಕೇಫಾ. ಕೇಫಾ ಅಂದ್ರೆ ಬಂಡೆ, ಕಲ್ಲು. ಈ ಕಲ್ಲೇ ಕ್ರಿಸ್ತನ ಸಾಮ್ರಾಜ್ಯದ ಪ್ರಾರಂಭ ಮಾಡಿದ ಕಲ್ಲಾಯಿತು. ಕ್ರಿಸ್ತನ ಸಾಮ್ರಾಜ್ಯವನ್ನ ನಿಲ್ಲಿಸಿದಂತ ಕಲ್ಲಾಯಿತು. ಪ್ರಿಯರೇ, ತೃಣೀಕರಿಸಲ್ಪಟ್ಟಂತ ಕಳ್ಳುಗಳಾಗಿ ಒಂದು ವೇಳೆ ನಾವಿದ್ದರೆ, ಕ್ರಿಸ್ತನ ಬಳಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡರೆ, ಉನ್ನತ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ನಿಲ್ಲಿಸ್ತಾರೆ. ಇಟ್ ಮೇ ಟೇಕ್ ಟೈಮ್, ಇಟ್ ಮೇ ಟೇಕ್ ಟೈಮ್. ಸಮಯ ತೆಗೆದುಕೊಳ್ಳಬಹುದು. ಒಂದಂತೂ ಸತ್ಯ, ನಿನ್ನನ್ನು ಕರೆದ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಕರೆದಾತನು ನಂಬಿಗಸ್ತ, ಕರೆದಾತನು ನಂಬಿಗಸ್ತ. ಹಾಗಾಗಿ ಚೆಕ್ ಮಾಡ್ಕೊಳ್ಳಿ, ನನ್ನ ಪ್ರಯಾಣದಲ್ಲಿ, ನನ್ನ ಸೀಟಲ್ಲಿ, ನನ್ನ ಪಕ್ಕದಲ್ಲಿ ಯೇಸು ಕ್ರಿಸ್ತನು ಇದ್ದಾನೋ? ಇನ್ನು ದೂರ ಆಗ್ಬಿಟ್ಟಿದಾನ? ಪ್ಲೀಸ್, ದೂರ ಆಗಿದ್ರೆ ಮಾರ್ಗ ಹಿಡಿದು ಹಿಂದೆ ಹೋಗಿ, ಎಲ್ಲಿ ಬಿಟ್ಟು ಬಂದರೂ ಅಲ್ಲಿ ಹುಡುಕೊಂಡು ಹೋಗಿ. ಯೇಸು ಕ್ರಿಸ್ತನು ಕಾಣದೇ ಇದ್ದಾಗ ಅವ್ರು ಹೋಗಿದ್ದೆಲ್ಲಿಗೆ? ಎಲ್ಲಾದ್ರೆ ಕೊನೆಯದಾಗಿ ಯೇಸು ಕ್ರಿಸ್ತನನ್ನು ನೋಡಿದ್ರ ಅಲ್ಲಿಗೆ ಹೋದ್ರು. ನೀನು ನಾನು ಕೊನೆಯದಾಗಿ ಪ್ರಾರ್ಥನೆ ಮಾಡಿದ್ಯಾವಾಗ ಭಕ್ತಿಯಿಂದ? ನೀನು ನಾನು ಕೊನೆಯದಾಗಿ ಬೈಬಲ್ ಓದಿದ್ಯಾವಾಗ ಭಕ್ತಿಯಿಂದ? ನೀನು ನಾನು ಕೊನೆಯದಾಗಿ ವಾಕ್ಯವನ್ನ ಕೇಳಿದ್ಯಾವಾಗ ಮನಸ್ಫೂರ್ತಿಯಾಗಿ, ಹೃದಯಪೂರ್ತಿಯಾಗಿ? ಯಾವಾಗ ಬಿಟ್ಟು ಬಂದು ಹೋಗಿದ್ದಕ್ಕೆ ನಿನಗೋಸ್ಕರ ಕಾಯ್ತಿದ್ದಾನೆ ಕ್ರಿಸ್ತನಲ್ಲಿ. ನೀನು ಬರ್ತೀಯ ಎಂಬುದಾಗಿ ಕಾಯ್ತಿದ್ದಾನೆ ಯೇಸು ಕ್ರಿಸ್ತನಲ್ಲಿ. ನೀನು ಬಂದರೆ ನಿನಗೂ ಸಂತೋಷ, ಕ್ರಿಸ್ತನಿಗೂ ಸಂತೋಷ. ನಿನ್ನ ಪ್ರಯಾಣವಾದವಾಗಿರುತ್ತೆ, ನಿನ್ನ ಪ್ರಯಾಣವಾದವಾಗಿರುತ್ತೆ. ನಿನ್ನ ಮಾರ್ಗವನ್ನೆಲ್ಲ ಸರಾಗ ಮಾಡೋದಕ್ಕೆ ಆತನು ಸಿದ್ಧನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಪ್ಲೀಸ್ ಫೈಂಡ್ ಯುವರ್ ಜೀಸಸ್. ನನ್ನ ಜೀವನದಲ್ಲಿರುವಂತ ಯೇಸು ಕ್ರಿಸ್ತನೇ ಬೇರೆ, ನಿಮ್ಮ ಜೀವನದಲ್ಲಿರುವಂತ ಯೇಸು ಕ್ರಿಸ್ತನೇ ಬೇರೆ. ಅರ್ಥ ಆಗಿದೆ? ನನ್ನ ಜೀವನದಲ್ಲಿ ನಾನು ಬಿಟ್ಟಂತ ಯೇಸು ಕ್ರಿಸ್ತನೇ ಬೇರೆ, ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡಂತ ಯೇಸು ಕ್ರಿಸ್ತನೇ ಬೇರೆ. ಎಲ್ಲಿ ಕಳೆದುಕೊಂಡಿದ್ದೀರಾ? ಪ್ಲೀಸ್ ಲುಕ್ ಬ್ಯಾಕ್ ಟು ಯುವರ್ ಲೈಫ್. ಎಲ್ಲಿ ಕಳೆದುಕೊಂಡಿದ್ದೀರಾ? ಹೋದ ವಾರ ನಮ್ಮ ಸಭೆಗೆ ಬರುವಂತ ಒಬ್ಬ ಸಹೋದರರು ಒಂದು ಹಾಡು ತೋರಿಸಿದ್ರು. ಒಂದು ಮುದುಕ ಕೋಲ್ ಹಿಡ್ಕೊಂಡು ಬಂದು ಹುಡುಕ್ತಾ ಇರ್ತಾನೆ. ಏನ್ ತಾತ, ಏನ್ ಹುಡುಕ್ತಿದ್ಯಾ ಅಂತಂದ್ರೆ, ಉಂಗ್ರ ಕಳೆದೈತೆ ಮಗನೆ, ಉಂಗ್ರ ಕಳೆದೋಯ್ತು, ಹುಡುಕ್ತಾ ಇದ್ದೀನಿ. ಎಲ್ಲಿ ಕಳೆದೋಯ್ತು? ಅಲ್ಲಿ ಕತ್ಲಲ್ಲಿ ಕಳೆದೋಯ್ತು, ಅದಕ್ಕೆ ಇಲ್ಲಿ ಬೆಳಕಲ್ಲಿ ಬಂದು ಹುಡುಕ್ತಿದ್ದೀನಿ ಅಂತಂದ. ಅವಾಗ ಆ ಹುಡುಗ ಹಾಡು ಶುರು ಹಚ್ಕೊಳ್ತಾನೆ, ಎಲ್ಲಿ ಕಳೆದುಕೊಂಡೆ
ನೆಮ್ಮದಿ ಎಲ್ಲಿ ಕಳೆದುಕೊಂಡೆ? ಎಲ್ಲೋ ಕಳೆದುಕೊಂಡು ಇಲ್ಲಿ ಬಂದು ಹುಡುಕ್ತಿದೆಯಲ್ಲ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಹೇಳುತ್ತಿರುವಂತಹ ಒಳ್ಳೆಯ ಮಾತುಗಳನ್ನು ಕೇಳದೆ ಅಲ್ಲಿ ಕಳೆದುಕೊಂಡೆ ನಿನ್ನ ನೆಮ್ಮದಿಯನ್ನ. ಅಲ್ಲಿ ಹುಡುಕೋದನ್ನ ಬಿಟ್ಟು ಇಲ್ಲಿ ಹುಡುಕ್ತಿದೆಯಲ್ಲ. ಯವನ ಪ್ರಾಯಕ್ಕೆ ಬಂದಿದ ತಕ್ಷಣ ಹುಡುಗಿಯಿಂದ ಬಿದ್ದು ಹುಡುಗಿಯನ್ನ ಹಾಳು ಮಾಡಿ ನಿನ್ನ ಜೀವನವನ್ನ ಅಲ್ಲಿ ಹಾಳು ಮಾಡ್ಕೊಂಡೆ. ಅಲ್ಲಿ ನೀನು ನೆಮ್ಮದಿಯನ್ನ ಕಳ್ಕೊಂಡೆ. ಇಲ್ಲಿ ಬಂದು ಹುಡುಕ್ತಿದ್ಯಾ? ಮದುವೆ ಆಗದ ನಂತರ ಹೆಂಡತಿಯನ್ನ ಸರಿಯಾಗಿ ನೋಡಿಕೊಳ್ಳದೆ ಅಲ್ಲಿ ನೀನು ಕಳೆದುಕೊಂಡೆ ನೆಮ್ಮದಿಯನ್ನ. ಇಲ್ಲಿ ಬಂದು ಹುಡುಕ್ತಿದ್ಯಾ? ಎಲ್ಲೋ ಇತ್ತು ನಿನ್ನ ನೆಮ್ಮದಿ, ಅಲ್ಲಿ ಕಳ್ಕೊಂಡೆ. ಈಗ ನೆಮ್ಮದಿ ಇಲ್ಲದೆ ಇರುವಂತ ಸಮಯದಲ್ಲಿ ಇಲ್ಲಿ ಬಂದು ನೀನು ನೆಮ್ಮದಿಯನ್ನ ಹುಡುಕ್ತಿದ್ಯಾ? ಎಲ್ಲಿ ಕಳ್ಕೊಂಡ್ವಿ ನಾವು? ನೆಮ್ಮದಿಯನ್ನೆಲ್ಲ ಕಳೆದುಕೊಂಡ್ವಿ. ಕ್ರಿಸ್ತನನ್ನ ಹೇಳಿದ ಎಲ್ಲಿ ಕಳೆದುಕೊಂಡ್ವಿ? ಎಲ್ಲಿ ಕಳೆದುಕೊಂಡಿದ್ದೇವ ಅಲ್ಲೇ ಹುಡುಕಿದ್ರೇನೆ ಸಿಗುತ್ತೆ. ನನ್ನ ಫೋನ್ ಬೆಂಗಳೂರಲ್ಲಿ ಕಳೆದೋಯ್ತು, ಎಲ್ಲಿ ಹುಡುಕ್ಬೇಕು? ಬೆಂಗಳೂರಲ್ಲಿ ಮಾನ್ವಿಯಲ್ಲಿ ಬಂದು ಹುಡುಕಿದ್ರೆ ಸಿಗುತ್ತಾ? ಹೋಗ್ಲಿ ಮಾನ್ವಿಯಲ್ಲಿ ಕಂಪ್ಲೇಂಟ್ ಕೊಟ್ರೆ ಸಿಗುತ್ತೆ. ಎಲ್ಲಿ ಹುಡುಕ್ಬೇಕು? ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕು? ಮಾನ್ವಿಯಲ್ಲೇ ಬೆಂಗಳೂರಲ್ಲೇ ಕಂಪ್ಲೇಂಟ್ ಕೊಡ್ಬೇಕು, ಬೆಂಗಳೂರಲ್ಲೇ ಹುಡುಕ್ಬೇಕು. ನೆನಪು ಮಾಡ್ಕೊಳ್ತೀನಿ. ಎಲ್ಲಿ ನಾನು ಲಾಸ್ಟ್ ಫೋನ್ ಯೂಸ್ ಮಾಡಿದ್ದಲ್ಲಿ ಮೆಟ್ರೋದಲ್ಲಿ. ಮೆಟ್ರೋ ಓಡೋಗ್ತೇವೆ, ಮೆಟ್ರೋಗೆ ಓಡೋಗ್ಬಿಟ್ಟು ಎಲ್ಲಾ ಸೆಕ್ಯೂರಿಟಿ ಗಾರ್ಡ್ಸ್ ಫೋನ್ ಹೋಯ್ತು. ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಮತ್ತೆ ಆ ಟಿಕೆಟ್ ತಗೊಂಡು ಮತ್ತೆ ಮೆಟ್ರೋ ಹತ್ತೀನಿ. ಎಲ್ಲಾದ್ರೂ ಬಿದ್ದೈತೆ. ಒಂದು ಫೋನ್ ಕಳೆದೋದ್ರೇನೆ ಕೆಲಸ ಕಾರ್ಯಗಳನ್ನ ಬಿಟ್ಟು ಹುಡುಕುವಂತ ಮನುಷ್ಯನೇ ಕ್ರೈಸ್ತನೇ. ನಿನ್ನ ಜೀವನದಲ್ಲಿ ನೀನು ಕಳ್ಕೊಂಡಿರುವಂತದ್ದು ಫೋನ್ಗಿಂತ ಅಮೂಲ್ಯ, ಚಿನ್ನಕ್ಕಿಂತ ಅಮೂಲ್ಯ. ಆತನನ್ನ ಆತನನ್ನ ಏನಂತಾರೆ ಲೆಕ್ಕ ಹಾಕ್ಲಿಕ್ಕೆ ಅಸಾಧಾರಣವಾದಂತ ಅಸಾಮಾನ್ಯವಾದಂತ ಕ್ರಿಸ್ತನನ್ನ ನಮ್ಮ ಜೀವನದಲ್ಲಿ ನಾವು ಕಳೆದುಕೊಂಡಿದ್ದೇವೆ. ಪ್ಲೀಸ್ ಲುಕ್ ಬ್ಯಾಕ್. ಎಲ್ಲಿ ಕಳೆದುಕೊಂಡಿದ್ದೇವ ಅಲ್ಲೇ ಹುಡುಕಿದರೆ ಕ್ರಿಸ್ತನು ಸಿಗ್ತಾನೆ. ಪಸ್ಕಾ ಹಬ್ಬದಲ್ಲಿ, ಜಾತ್ರೆಯಲ್ಲಿ ಯೇಸು ಕ್ರಿಸ್ತನು ಎಲ್ಲಿ ಕಳೆದೋದ? ದೇವಾಲಯದ ಹತ್ರ ಕಳೆದೋದ. ಮತ್ತೆ ಸಿಕ್ಕಿದ್ದೆಲ್ಲಿ? ದೇವಾಲಯದ ಹತ್ರ. ನಮ್ಮ ಜೀವನದಲ್ಲಿ ಯವನದಲ್ಲಿ ಕಳ್ಕೊಳ್ಳುವ ಕ್ರಿಸ್ತನನ್ನ ಮತ್ತೆ ನಮಗೆ ಕಾಣುವಂಥದ್ದು ಯವನದಲ್ಲೇ. ಮಾನ್ವಿಯಲ್ಲಿ ಕಳ್ಕೊಳ್ಳುವ ಮಾನ್ವಿಯಲ್ಲೇ ಸಿಗ್ತಾರೆ, ಬರೀ ಎಲ್ಲೂ ಸಿಗಲ್ಲ. ಪ್ಲೀಸ್ ಲೆಟ್ಸ್ ಫೈಂಡ್ ಅವರ್ ಕ್ರೈಸ್ಟ್. ಕ್ರಿಸ್ತನನ್ನ ಹುಡುಕೋಣ, ಕ್ರಿಸ್ತನನ್ನ ಹೊಂದಿಕೊಳ್ಳೋಣ. ಪೇತ್ರನ ಹಾಗೆ ಕ್ರಿಸ್ತನಿಗೋಸ್ಕರ ಬೊಂಕಿದರೂ ಪರವಾಗಿಲ್ಲ. ಯೇಸು ಕ್ರಿಸ್ತನಲ್ಲಿರುವಂತ ಸ್ಪೆಷಾಲಿಟಿ ಏನಂತಂದ್ರೆ, ನಾವು ತಪ್ಪು ಮಾಡಿದ ನಂತರ ಯೇಸು ಸ್ವಾಮಿ ಹತ್ರ ಬಂದ್ಬಿಟ್ಟು, ಸ್ವಾಮಿ ನಾನು ತಪ್ಪು ಮಾಡ್ಬಿಟ್ಟಿದ್ದೇನಯ್ಯ ಅಂತಂದ್ರೆ, ಅವಾಗ ಯೇಸು ಸ್ವಾಮಿ ಕೇಳಿದಂತ ಮಾತು, ಯಾಕೆ ತಪ್ಪು ಮಾಡಿದ್ಯಾ ಅಂತ ಕೇಳಲ್ಲ ಯೇಸು ಕ್ರಿಸ್ತ. ನೀನು ಯಾಕೆ ತಪ್ಪು ಮಾಡಿದ್ಯಾ ಅಂತ ಕೇಳಲ್ಲ, ಇನ್ನು ಮುಂದೆ ಮಾಡ್ಬೇಡ. ಇನ್ನು ಮುಂದೆ ವ್ಯಭಿಚಾರದಲ್ಲಿ ಸಿಕ್ಕಿರುವಂತ ಸ್ತ್ರೀಯನ್ನು ಹಿಡಿದುಕೊಂಡು ಬಂದಾಗ ಎಲ್ಲರೂ ಹೇಳ್ತಿದ್ರು, ಎಲ್ಲರ ಬೆರಳು ತೋರಿಸ್ತಿದ್ರು, ಈಕೆ ತಪ್ಪು ಮಾಡಿದವಳು ಈಕೆ ಎಂಬುದಾಗಿ ಹೇಳ್ತಿದ್ರೆ, ಯೇಸು ಕ್ರಿಸ್ತನ್ ಕರೆದ, ಅಮ್ಮ ಯಾರು ನಿನ್ನನ್ನು ಇಲ್ಲಯ್ಯ, ನಾನು ಕೂಡ ನಿನ್ನನ್ನ ಶಿಕ್ಷಿಸಲ್ಲ, ಹೋಗು, ಇನ್ನು ಮುಂದೆ ತಪ್ಪು ಯಾಕೆ ಮಾಡಿದೆ, ಯಾವತ್ತು ಮಾಡಿದೆ, ಹೆಂಗೆ ಮಾಡಿದೆ, ಯಾರ ಜೊತೆ ಮಾಡಿದೆ, ಐ ಡೋಂಟ್ ನೀಡ್, ನನಗೆ ಬೇಡ. ಇನ್ನು ಮುಂದೆ ನೀನು ಮಾಡದೆ ಇರುವಂತದ್ದೇ ನನಗೆ ಬೇಕು. ಜೀವನ ಬದಲಾಯಿತು ಮರಿಯಳು. ಆ ಸ್ತ್ರೀಯರು ಪ್ರೇರಣೆ ನಮ್ಮ ಜೀವನದಲ್ಲೂ ಕೂಡ ಎಂಥ ಪರಿಸ್ಥಿತಿ ನಾವು ಮಾಡಿದರೂ ಕೂಡ ದೇವರು ಯೇಸು ಕ್ರಿಸ್ತನ ಮೂಲಕ ಕ್ಷಮಿಸೋದಕ್ಕೆ ಸಿದ್ಧನಾಗಿದ್ದಾನೆ. ಕ್ಷಮಾಪಣೆಯನ್ನು ಕೇಳ, ದೇವರ ಮುಂದೆ ಗೋಳಾಡೋಣ, ದೇವರ ಮುಂದೆ ಕೇಳೋಣ. ನೆನೆ ಮಾತಾಡ್ಕೊಳ್ಬಲ್ಲ, ಬಲಹೀನದ ಪೇತ್ರನು ಬಲವಂತನಾಗಿ ದೇವರಾದನ್ನ ಉಪಯೋಗಿಸ. ನಾವು ಬಲಹೀನರೇ, ಕ್ರಿಸ್ತರಿಗೆ ಸಮರ್ಪಿಸಿಕೊಳ್ರಿ. ಬಲವಾದ ಬಾಣಗಳಾಗಿ, ಬಲವಾದಂತ ಆಯುಧಗಳಾಗಿ, ಬಲವಾದಂತ ಸಾಮಗ್ರಿಯಾಗಿ ಕ್ರಿಸ್ತನು ನನ್ನನ್ನು ಉಪಯೋಗಿಸಿಕೊಂಡು ಪ್ರಪಂಚಕ್ಕೆ ಆತನ ಬೆಳಕನ್ನು ತೋರಿಸುವ ದೀಪಸ್ತಂಭವನ್ನಂತೆ ನಮ್ಮನ್ನು ನಮ್ಮೆಲ್ಲರನ್ನು ನಿಲ್ಲಿಸೋದಕ್ಕೆ ಕ್ರಿಸ್ತನು ಶಕ್ತನಾಗಿದ್ದಾನೆ. ಎಲ್ಲಿ ಕಳೆದುಕೊಂಡಿದ್ದೇವೋ ಅಲ್ಲೇ ಪ್ರಾರ್ಥನೆ. ತಲೆಗಳನ್ನು ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತರವರ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ಇಂದಿಯೂ ಸದಾ ನಮ್ಮೆಲ್ಲರಿಗೆ ಸದಾ ನಡೆಯಲಿ. ಎಲ್ಲರಿಗೂ